ನಮ್ಮಲ್ಲಿ ಎಲ್ಲರಿಂದ ಅವರಿಗೆ ವಂದನೆಗಳು. ಅದೇ ತರನಾಗಿ ದಿವ್ಯ ಸಾಧಿಸಲು ನಮ್ಮ ಬಂಡೇಜಿಯವರು ವಿಜಯಪುರ ಇವರಿಗೆ ಕೂಡ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ಎಲ್ಲ ನಮ್ಮ ಬಹುಜನ ಬಂಧುಗಳಿಂದ ಅವರಿಗೆ ಕೂಡ ವಂದನಾರ್ಪಣೆ ಸಲ್ಲಿಸುತ್ತೇವೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಶ್ರೀ ಪರಶುರಾಮ್ ಲಂಬು ಅವರಿಗೆ ಕೂಡ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ಎಲ್ಲ ಬಹುಜನ ಬಂಧುಗಳಿಂದ ಅವರಿಗೆ ಕೂಡ ತುಂಬ ಹೃದಯದ ವಂದನೆಗಳು ಅರ್ಪಿಸುತ್ತೇವೆ. ಇಲ್ಲಿ ಆಗಮಿಸತಕ್ಕಂಥ सब लोग हाथ जोड़ लीजिए. बुद्धं नमामि धम्मं नमामि संघं नमामि नमो तस्स भगवतो अरहतो सम्मा संबुद्धस्स नमो तस्स भगवतो अरहतो सम्मा संबुद्धस्स नमो तस्स भगवतो अरहतो सम्मा संबुद्धस्स बुद्धं शरणं गच्छामि धम्मं शरणं गच्छामि संघं शरणं गच्छामि द्वितीयंपि बुद्धं शरणं गच्छामि द्वितीयंपि धम्मं सिक्खापदं समादयामि कामेषु मिच्छाचारा वेरमणि सिक्खापदं समादयामि मुसावादा वेरमणि सिक्खापदं समादयामि सुरामेरयमज्जपमादठाना वेरमणि ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಸ್ವೀಕರಿಸಿದ್ದೇವೆ. ಜೈ ಭೀಮ್. ಥ್ಯಾಂಕ್ ಯು. ಸಂಚಾಲಕರು
ಧನ್ಯವಾದಗಳು. ಭೀಮ್ ಸರ್ಕಾರ್ ಭೀಮ ಜ್ಯೋತಿ ಸಂಘಟನೆಯ ಇಬ್ಬರು ಮುಖಂಡರು ಬಂದು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೂಗುಚ್ಛ ಕೊಟ್ಟು ಸ್ವಾಗತಿಸುವ ಮೂಲಕ ನೆನಪಿನ ಕಾಣಿಕೆ ಕೊಡಬೇಕು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಇರ್ತಕ್ಕಂಥ ಸೋಮ್ಲಿಂ ಗೆಣ್ಣೂರ್ ಅಪ್ಪರ್ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರಿಗೆ ರಮೇಶ್ ಕೌಲ್ಗಿ, ಶಾಸ್ತ್ರಿ ಹೊಸಮನಿ ಹಾಗೂ ಮತಿನ್ ಕುಮಾರ್ ಭೀಮ್ ಆರ್ಮಿ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಶಾಸ್ತ್ರಿ ಹೊಸಮನಿ ಸಮತಾ ಸೈನಿಕ ದಳ ಇವರು ಕೂಡ ಬಂದು ಹೂಗುಚ್ಛ ಹಾಗೂ ನೆನಪಿನ ಕಾಣಿಕೆ ಕೊಟ್ಟು ಶಾಲ ಹಾಕ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಭೀಮ್ ಆರ್ಮಿ ಜಿಲ್ಲಾ ಅಧ್ಯಕ್ಷರು ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ. ಧನ್ಯವಾದಗಳು ಆತ್ಮೀಯ ಸೋದರಿಗೆ. ಇನ್ನು BS ರಾವ್ ಗಮನಿಸಬೇಕು, ನೆನಪಿನ ಕಾಣಿಕೆ ಕೊಟ್ಟು ಚಪ್ಪಾಳೆ 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 ಚಪ್ಪಾಳೆ. ಛಲವಾದಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚಿದಾನಂದ ಕಾಂಬ್ಳೆ ಇವರಿಗೂ ಕೂಡ ನಮ್ಮ ಸಂಘಟನೆಯ ಇನ್ನೋರ್ವ ಇಬ್ಬರು ಸದಸ್ಯರು ಬಂದು ಸನ್ಮಾನ ಮತ್ತು ನೆನಪಿನ ಕಾಣಿಕೆ ಹಾಗೂ ಹೂಗುಚ್ಛ ನೀಡಿ ಸ್ವಾಗತಿಸಬೇಕು. ಕನ್ನಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಹಿಂದಿನ ಬಾರಿಸಿದ ಕವಿಗಳ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸರದಿರುವ ಮಂಜು ಬಂದು ಒಂದು ಸಂವಿಧಾನದ ಪೀಠಿಕೆ ಹಾಗೂ ಹೂಗುಚ್ಛ ನೀಡಿ ಇಲ್ಲೇ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸರದಿರುವ ಅಧ್ಯಕ್ಷರಾಗಿರ್ತಕ್ಕಂಥ ಪರಶುರಾಮ್ ಲಂಬು ಇವರಿಗೆ ವೀರೇಶ್ ವಾಲಿಕರ್ ಹಾಗೂ ಮಾರುತಿ ಬೋದ್ಯಾಳ್ ಅವರು ಬಂದು ಶಾಲ್ ಹೊದಿಸುವ ಮೂಲಕ ನೆನಪಿನ ಕಾಣಿಕೆ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಬೆಳಕ್ ಬಿಡ್ರಿ ಬೆಳಕ್ ನೀನು ಹಿಂದಕ್ಕೆ ಸರಿ ಸರ್, ನೀ ಹಿಂದಕ್ಕೆ ಸರಿ ಅಣ್ಣ ಬೆಳಕ್ ಬೀಳ್ತಾ ಸರಿ ಬೆಳಕ್ ಬಿಡ್ತಾರ. ಓಕೆ. ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶ ಪ್ರಾಸ್ತಾವಿಕ ನುಡಿಗಳನ್ನು ಶ್ರೀಯುತ ಪ್ರಭುಗೌಡ ಪಾಟೀಲ್ರು ಮಾನವ ಬಂಧುತ್ವ ವೇದಿಕೆ ಇವರೊಂದಿಗೆ ಪ್ರಾರಂಭಿಸೋಣ. ಪ್ರಭುಗೌಡ ಪಾಟೀಲ್ರು ಈ ವೇದಿಕೆ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಂತ ಕೇಳ್ಕೊತಾ ಇದ್ದೀನಿ. ಎಪ್ಪತ್ತಾರನೆಯ ಗಣರಾಜ್ಯೋತ್ಸವ ಅಂಗವಾಗಿ ದಲಿತ ಸಂಘಟನೆಯ ಮಹಾ ಒಕ್ಕೂಟದಿಂದ ಏನೋ ಒಂದು ಸಂವಿಧಾನ ಜಾಗೃತ ಕಾರ್ಯಕ್ರಮ, ಈ ಸಂಜೆಯ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಈ ಜಿಲ್ಲೆಯ
ಅಧಿಕಾರಿಗಳು ಮತ್ತು ಬಂತೋಜಿಯವರು ಸಾಕ್ಷಿಯಾಗಿ ಉದ್ಘಾಟನೆ ಮಾಡುವ ಮೂಲಕವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಈಗಾಗಲೇ 26ನೇ ತಾರೀಕಿನ ದಿವಸ ಇಡೀ ದೇಶಾದ್ಯಂತ ಜೊತೆಗೇ ಈ ದೇಶದ ಗಣಗಳನ್ನು ಹರಿದು ಹಂಚುವುದಂತ ಅವೆಲ್ಲ ಬೆಳಗಿನಿಂದ ಮಾಡ್ತಾ ಇದ್ದಾರೆ. ಹಿನ್ನೆಲೆಯಲ್ಲಿ ಸಂವಿಧಾನದ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀರಿ. ಭಾಳ ಒಳ್ಳೆಯ ಕಾರ್ಯಕ್ರಮ. ಯಾಕಂದರೆ ಈಗಾಗಲೇ ತಾವು ಪ್ರಸ್ತಾವನೆಯಲ್ಲಿ ಕೇಳಿದಿರಿ, ಭಾಷಣದಲ್ಲಿ ಇದ್ದಂಥ ಒಂದು ಸಂದರ್ಭವನ್ನು ತಾವು ಇಟ್ಕೊಂಡು ನಮ್ಮ ಸಂವಿಧಾನ ಭಾಳ ದೊಡ್ಡ ಸಂವಿಧಾನ, ಜಗತ್ತಿನಲ್ಲಿ ಮಾದರಿಯ ಸಂವಿಧಾನ. ಈ ಸಂವಿಧಾನ ಬರಿಬೇಕಾದ್ರೆ ಎಲ್ಲ ರಾಷ್ಟ್ರಗಳ ಸಂವಿಧಾನವನ್ನು ತಿಳಿದು ಅದರಲ್ಲಿರುವಂಥ ತಪ್ಪು ಕಲ್ಪನೆ ಅಥವಾ ನಮ್ಮ ಸಮಾಜಕ್ಕೆ ಯಾವ ಒಂದು ಅನ್ಯಾಯ ಆಗಬಾರ್ದು ಅನ್ನುವಂಥ ವ್ಯಕ್ತಿಗಳು ಸುಮಾರು ವರ್ಷ ಸ್ಟಡಿ ಮಾಡಿ ವಿಚಾರ ತಿಳ್ಕೊಂಡು ಈ ಒಂದು ಸಂವಿಧಾನವನ್ನು ಬರೆದಿದ್ದಾರೆ. ಈ ಸಂವಿಧಾನದ ಮಹತ್ವ ನಮಗೆ ಈಗ 76 ವರ್ಷ ನಾವು ಈ ಒಂದು ಸಂವಿಧಾನದ ಬಳಕೆ ಮಾಡ್ಕೊಂಡಿದ್ದೀವಿ. ನಮಗೆಲ್ಲ ಗೊತ್ತಿದೆ ಎಷ್ಟೊಂದು ಸಮಾಜದಲ್ಲಿ ನಮ್ಮ ದೇಶ ಅನೇಕ ನಮ್ಮ ರಾಷ್ಟ್ರ ಹೇಗಿದೆ ಅಂದರೆ ಅನೇಕ ಪಕ್ಷಗಳು, ಅನೇಕ ಜಾತ್ಯತೀತವಾಗಿ ಕೂಡಿದಂಥದ್ದು ಹಾಗೂ ಮೇಲು ಕೀಳು ಎಂಬ ಭಾವನೆಯನ್ನು ಹೊರದೂಡುವಂಥ ಒಂದು ದೇಶ ಆಗಿ ಮಾದರಿಯಾಗಿ ಕಂಡುಬಂದಿದೆ. ಆ ಒಂದು ಸಂವಿಧಾನ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ. ಆ ಸಂವಿಧಾನ ಅದೇ ಇರುತ್ತೆ. ತಾವೆಲ್ಲ ನೋಡಿದಿರಿ, ಈ ಮಾದರಿ ಸಂವಿಧಾನ ಯಾವುದೇ ಕಾರಣಕ್ಕೂ ಏನೂ ಬದಲಾವಣೆ ಆಗೋದಿಲ್ಲ. ಈ ಒಂದು ಸಂವಿಧಾನ ನಾವೆಲ್ಲರೂ ಗೌರವಿಸೋಣ. ಈ ಸಂವಿಧಾನದ ಸದುಪಯೋಗವನ್ನು ಪಡಿಸ್ಕೊಂಡು ನಮ್ಮಲ್ಲಿ ಐಕ್ಯತೆ ಮತ್ತು ಭಾಷಾ ಪ್ರಾಂತದ ಬದಲಾವಣೆ ಹಾಗೂ ನಮ್ಮ ರಾಷ್ಟ್ರದಲ್ಲಿ ಇರುವಂಥ ಸಾಮಾಜಿಕ, ರಾಜಕೀಯ ಹಾಗೂ ಇತರೆ ಆರ್ಥಿಕ ಪರಿಸ್ಥಿತಿಗಳು ಎಲ್ಲವೂ ಸಮಾನತೆಯಲ್ಲಿ ನೋಡಲಿ ಅನ್ನೋ ಒಂದು ಭಾವನೆ ಇಟ್ಟುಕೊಂಡು ಈ ಸಂವಿಧಾನವನ್ನು ರಕ್ಷಣೆ ಮಾಡೋಣ, ಈ ಸಂವಿಧಾನಕ್ಕೆ ನಾವು ಬೆಂಬಲವನ್ನು ಕೊಡೋಣ ಅಂತೇಳಿ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ವಿಜಯಪುರ ಇವರ ಸಹಯೋಗದಲ್ಲಿ ಇಂದು 76ನೇ ಗಣತಂತ್ರ ದಿನದಂದು ಈ ಸಂವಿಧಾನದ ಜಾಗೃತಿ ಕಾರ್ಯಕ್ರಮದ ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಪೂಜ್ಯ ಬಂತೇಜಿಯವರೇ, ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಮಾನ್ಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಮಾರ್ಯಾಳ್ ಸರ್ ಅವರೇ, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಮುಖ್ಯವಾಗಿ ಸಂವಿಧಾನದ ಆಶಯ ಮತ್ತು ಮಹತ್ವವನ್ನು ತಿಳಿಸಲಿಕ್ಕೆ ನಮ್ಮೆಲ್ಲರಿಗೆ ಅದರ ಒಂದು ಅರಿವನ್ನು ಮಾಡಲಿಕ್ಕೆ ಬಂದಂಥ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಾದಂಥ ಸೋಮಲಿಂಗ್ ಗೆನ್ನೂರ್ ಸಾಹೇಬ್ರೆ, ಅದೇ ರೀತಿ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ನಮ್ಮ ಜಿಲ್ಲಾ ಪಂಚಾಯತಿಯ ಯೋಜನಾ ನಿರ್ದೇಶಕರಾದಂಥ BS ರಾಠೋಡ್ ಸಾಹೇಬ್ರೆ, ಅದೇ ರೀತಿ ಈ ಒಂದು ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರಾದಂಥ ಪರಶುರಾಮ್ ಲಂಬ ಅವರೇ, ಅದೇ ರೀತಿ ನಮ್ಮ ಛಲವಾದಿ ನೌಕರರ ರಾಜ್ಯಾಧ್ಯಕ್ಷರಾದಂಥ ಚಿದಾನಂದ್ ಅವರೇ, ಅದೇ ರೀತಿ ಪ್ರಭುಗೌಡ್ರೆ ಹಾಗೂ ವೇದಿಕೆಯ ಮುಂದೆ ಆಸೀನರಾಗಿರುವಂಥ ಎಲ್ಲ ನನ್ನ ಜೈ ಭೀಮ್ ಸಹೋದರರೇ, ಇಂದು ಮೊದಲಿಗೆ ತಮ್ಮೆಲ್ಲರಿಗೂ ಈ ಗಣರಾಜ್ಯ ದಿನದ ಶುಭಾಶಯಗಳನ್ನು ಕೋರ್ತಾ ಭಾಳಷ್ಟು ಮಾರ್ಮಿಕವಾಗಿ ಚಿಕ್ಕದಾಗಿ ಚೊಕ್ಕದಾಗಿ ನಮ್ಮ ಮಾನ್ಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಂವಿಧಾನದ ಕುರಿತು ಹೇಳಿದರು. ನಾವು ಮುಖ್ಯವಾಗಿ ನಮ್ಮ ಘನ ಸರ್ಕಾರ ಜನವರಿ 26, 2024ರಿಂದ ಸರಿಸುಮಾರು ಮಾರ್ಚ್ 7ರವರೆಗೂ ಹೋದ ವರ್ಷ ನಾವು ಈ ಜಿಲ್ಲೆಯ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಾದಂಥ ಎಲ್ಲ ಗ್ರಾಮ ಪಂಚಾಯಿತಿಗಳು ಅಂತಂದರೆ 211 ಗ್ರಾಮ ಪಂಚಾಯಿತಿಗಳು ಮತ್ತು 15 ನಗರ ಸ್ಥಳೀಯ ಸಂಸ್ಥೆಗಳನ್ನು ಎಲ್ಲವನ್ನು ಸೇರಿಸ್ಕೊಂಡು 1.5 ತಿಂಗಳು ಹೋದ ವರ್ಷ ನಮ್ಮ ಘನ ಸರ್ಕಾರ ಈ ಸಂವಿಧಾನದ ಆಶಯ ಮತ್ತು ಮಹತ್ವವನ್ನು ತಿಳಿಸಲಿಕ್ಕೆ ಪ್ರತಿಯೊಂದು ಹಳ್ಳಿಗೆ ಆ ಸಂವಿಧಾನದ ಪೀಠಿಕೆ ಒಂದು ಹೊತ್ತು 2 ಸಬ್ ಡಿವಿಷನ್ಗಳಿಂದ ಅಂತಂದರೆ ಇಂಡಿ ಮತ್ತು ವಿಜಯಪುರ ಉಪವಿಭಾಗದಿಂದ ಹೋದ ವರ್ಷ ಭಾಳಷ್ಟು ಅಚ್ಚುಕಟ್ಟಾಗಿ ಪ್ರತಿಯೊಂದು ಭಾಳಷ್ಟು ಸ್ವಯಂ ಪ್ರೇರಿತರಾಗಿ ನಮ್ಮ ಎಲ್ಲ ಸಮಾಜದ ಬಾಂಧವರು ಆ ಒಂದು ಜಾಥಾದಲ್ಲಿ ಭಾಗವಹಿಸಿ
ಈ ಸಂವಿಧಾನದ ಆಶಯವನ್ನು ತಿಳ್ಕೊಳ್ಳುವಂಥ ಕೆಲಸ ಹೋದ ವರ್ಷ ಮಾಡಿತ್ತು. ಅದರ ಜೊತೆಗೆ ನವೆಂಬರ್ 26ನೇ ತಾರೀಕು ಸಂವಿಧಾನವನ್ನು ಜಾರಿಗೆ ಬಂದಂಥ ದಿನದಂದು ಕೂಡ ನಮ್ಮ ಕರ್ನಾಟಕ ಘನ ಸರ್ಕಾರ ಈ ಸಂವಿಧಾನದ ವಿಚಾರಗಳನ್ನು ಎಲ್ಲ ಜನರಿಗೆ ತಲುಪಿಸುವಂಥದ್ದಾಗಬೇಕು ಅಂಥೇಳಿ ಮೊನ್ನೆ ನವೆಂಬರ್ 26ರಂದು ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಗಳಲ್ಲಿ ಆಯೋಜಿಸಲಿಕ್ಕೆ ಹೇಳಿ ಅದರ ಮೂಲಕ ಡಾಕ್ಟರ್ BR ಅಂಬೇಡ್ಕರ್ ಅವರ ವೈಚಾರಿಕತೆ ಮತ್ತು ಸೈದ್ಧಾಂತಿಕ ವಿಚಾರಗಳನ್ನು ಅದರ ಜೊತೆಗೆ ಸಂವಿಧಾನವನ್ನು ಜನರಲ್ಲಿ ಬಿತ್ತಲಿಕ್ಕೆ ಅದರ ವಿಷಯವನ್ನು ಅದರ ಅರಿವನ್ನು ಎಲ್ಲರಲ್ಲಿ ಮೂಡಿಸಲಿಕ್ಕೆ ಘನ ಸರ್ಕಾರ ಯಾವತ್ತೂ ಅದನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಸಮಾಜ ನಿರ್ಮಾಣದ ನಿಟ್ಟಿನಲ್ಲಿ ಪ್ರತಿ ವರ್ಷ ಸಂವಿಧಾನ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಬಿತ್ತಲಿಕ್ಕೆ ಅದನ್ನು ಪಸರಿಸಲಿಕ್ಕೆ ಪ್ರತಿ ವರ್ಷವೂ ಕೂಡ ಒಂದು ಜೈ ಭೀಮ್, ಜೈ ಭೀಮ್. ದಲಿತ ಸಂಘಟನೆಗಳ ಮಹಾ ಒಕ್ಕೂಟ 76ನೇ ಗಣರಾಜ್ಯೋತ್ಸವದ ಅಂಗವಾಗಿ ಸಂವಿಧಾನ ಜಾಗೃತಿಯ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿದೆ. ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಸುಂದರ ಸಾಯಂಕಾಲ ವೇಳೆಯಲ್ಲಿ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದೀರಿ. ನಮ್ಮ ಯಾವುದೋ ಒಂದು ಸಂಸಾರಿಕ ಚಟುವಟಿಕೆಗಳಲ್ಲಿ TV ನೋಡುವುದಾಗಿರ್ಬೋದು ಅಥವಾ ಏನೋ ಮಾತನಾಡುವ ಯಾರೋ ಗೆಳೆಯರ ಜೊತೆ 2 ಗಂಟೆ ಕಳೆದು ಬಿಡಬಹುದಾಗಿತ್ತು. ಆದರೆ ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದಿದ್ದೀರಲ್ಲ, ಅದಕ್ಕಾಗಿ ತಮಗೆ ಹೃತ್ಪೂರ್ವಕವಾಗಿ ಋಣಿಯಾಗಿದ್ದೇನೆ. ಈಗೆಲ್ಲ ತಿರುಗಾಡ್ತಾರೆ, ರೋಡ್ ಮೇಲೆ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ನಾವಿಲ್ಲಿ ಸಮಾವೇಶ ಮಾಡ್ತಾ ಇದ್ದೀವಿ, ನಾನು ಮಾತಾಡ್ತಾ ಇದ್ದೀನಿ. ಅನೇಕ ಜನರು ತಮ್ಮ ವ್ಯಾಪಾರ ಮಾಡ್ತಾ ಇದ್ದಾರೆ. ಎಷ್ಟೋ ಜನರಲ್ಲಿ ಪಾಕೆಟ್ನಲ್ಲಿ ದುಡ್ಡು ಇಟ್ಕೊಂಡಿದ್ದಾರೆ, ವಸ್ತು ಒಡವೆಗಳನ್ನು ಹಾಕೊಂಡಿದ್ದಾರೆ. ಇದೆಲ್ಲ ಸಂವಿಧಾನ ನಮಗೆ ಕೊಟ್ಟಂಥ ಮೂಲಭೂತ ಹಕ್ಕು. ಅದಕ್ಕೆ ಇತಿಹಾಸವನ್ನು ಅರಿತವರು ಇತಿಹಾಸವನ್ನು ಸೃಷ್ಟಿ ಮಾಡುತ್ತಾರೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಇತಿಹಾಸವನ್ನು ಅರಿತವರು ನಾವು, ನಮಗೆಲ್ಲರಿಗೂ ಒಂದು ಕತೆ ಪೌರಾಣಿಕ ಕತೆ ಹೇಳಂದ್ರೆ ಈಗ ಸದ್ಯ ತಾವೆಲ್ಲ ಒಂದು 3-4 ಕತೆ ಹೇಳ್ತಿರ್ತೀವಿ. ಇಲ್ಲಿಂದ ಪ್ರಾರಂಭ ಮಾಡಿಬಿಟ್ರೆ ನಾವೆಲ್ಲ ಪುರಾಣದ ಕಥೆಗಳನ್ನು ಬಹಳ ಚೆನ್ನಾಗಿ ಹೇಳ್ತೀವಿ. ಹೇಗೆ ಹೃದಯವನ್ನು ಹರ್ಕೊಂಡ್ರು, ಹೇಗೆ ಬೆಟ್ಟವನ್ನು ಎತ್ತಿ ತಂದರು, ಹೇಗೆ ಸಮುದ್ರವನ್ನು ದಾಟಿ ಬಂದರು, ಇವನ್ನೆಲ್ಲ ಕಥೆಗಳನ್ನು ಭಾಳ ಚೆನ್ನಾಗಿ ನಾವು ಬೇಕಾದರೆ ಪ್ರತಿಯೊಬ್ಬರಿಗೆ ನಮ್ಮ ಹುಟ್ಟು ಆರಂಭದಿಂದಲೇ ಈ ಕಥೆಗಳನ್ನು ನಮಗೆ ಹೇಳ್ತಾರೆ. ಸಂವಿಧಾನದ ಕಥೆಗಳನ್ನು ನಾವು ಹೇಳಿಲ್ಲ, ಸಂವಿಧಾನದ ವಿಚಾರಗಳನ್ನು ನಾವು ಹೇಳಿಲ್ಲ. ಸಂವಿಧಾನದ ವಿಚಾರಗಳನ್ನು ಹೇಳಕ್ಕೆ ಇಲ್ಲಿ ಕೂಡಿಸಿದ್ರಲ್ಲ ಪರಶುರಾಮನವರಿಗೆ ತಮಗೆ ಅಭಿನಂದನೆಗಳು. ಇಂಥ ವಿಚಾರಕ್ಕೆ ಇದು ಜಾಗೃತಿ, ಸಂವಿಧಾನದ ಜಾಗೃತಿಯನ್ನು ಅರಿವು ಕಾರ್ಯಕ್ರಮ ಮೂಡಿಸಬೇಕಾಗಿದೆ. ಇದು ನಿಮ್ಮ ಮನಸ್ಸಿನಲ್ಲಿ ಬಂದಿದೆಯಲ್ಲ, ಅದು ಅದ್ಭುತವಾದಂಥ ಕಾರ್ಯಕ್ರಮ. ಅದಕ್ಕಾಗಿ ಹೇಳ್ತಾ ಇರೋದು, ಇತಿಹಾಸವನ್ನು ಅರಿತುಕೊಳ್ಳಬೇಕಾಗಿದೆ ಮತ್ತು ಇತಿಹಾಸವನ್ನು ನಿರ್ಮಿಸಬೇಕಾಗಿದೆ. ಇವತ್ತು ಇದನ್ನು ಇತಿಹಾಸವನ್ನು ತಾವು ನಿರ್ಮಿಸ್ತಾ ಇದ್ದೀರಿ. ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಎಲ್ಲರನ್ನ ಭೇದ ಭಾವ ಮರೆತುಕೊಂಡು ಒಂದಾಗಿ ಇಲ್ಲಿ ಸೇರಿದೀವಲ್ಲ, ಅಂತಂತ ಸುಂದರವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಬೋಧಿಧಮ್ಮ ಬಂತೋಜಿಯವರಲ್ಲಿ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮದ ರೂವಾರಿಗಳು, ಅಧ್ಯಕ್ಷತೆ ವಹಿಸಿದಂಥ ಆತ್ಮೀಯರು, ಸ್ನೇಹಿತರು ಆದಂಥ ಪರಶುರಾಮ್ ಲಂಬೋ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಶೋಭೆ ಅಂತದ್ದು ತಾವೆಲ್ಲ 2 ಮಾತುಗಳನ್ನು ಮಾತಾಡಿದಿರಿ. ಪೊಲೀಸ್ ಹೆಚ್ಚುವರಿ ವರಿಷ್ಠಾಧಿಕಾರಿಗಳಾದ ಶಂಕರ್ ಮಾರ್ಯಾಳ್ ಸಾಹೇಬ್ರೆ, ನನ್ನ ಆತ್ಮೀಯ ಸ್ನೇಹಿತರಾದ ಯೋಜನಾ ನಿರ್ದೇಶಕರಾದ BS ರಾಠೋಡ್ ಅವರೇ, ಇಲ್ಲಿವರೆಗೆ ಮಾತನಾಡಿದಂತಹ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದಂಥ ಪುಂಡ್ಲಿಕ್ ಮಾನವರವರೇ, ನಮ್ಮ ನೌಕರ ಬಾಂಧವರ ಅಧ್ಯಕ್ಷರಾದಂತಹ ಚಿದಾನಂದ ಕಾಂಬ್ಳೆ ಅವರೇ, ವಿಶ್ವ ಮಾನವ ಬಂಧುತ್ವದ ಅಧ್ಯಕ್ಷರಾದಂತಹ ಪ್ರಭುಗೌಡ ಪಾಟೀಲ್ರವರೇ,
ಎಲ್ಲ ಸಂಘಟನೆಯ ನನ್ನ ಬಂಧುಗಳೇ, ನಮ್ಮೆಲ್ಲ ವಕೀಲರಂತ ನಾಗರಾಜ್ ಲಂಬೋರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ, ಇನ್ನೂ ಅನೇಕ ನನ್ನ ಸ್ನೇಹಿತರಿದ್ದಾರೆ. ಭಾಳ ಸಂತೋಷ ಅನಿಸ್ತದೆ. ನಾನು ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ. ಅಂದರೆ 1927 ಸೈಮನ್ ಕಮಿಷನ್ ಬಂದಾಗ ಸೈಮನ್ ಕಮಿಷನ್ ಗೋ ಬ್ಯಾಕ್ ಅಂತೇಳಿ ದೇಶದ ತುಂಬೆಲ್ಲ ಚಳವಳಿ ನಡೀತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಃ ಸೈಮನ್ ಕಮಿಷನ್ಗೆ ಮುಂದೆ ಹೋಗಿ ತಮ್ಮ ಪ್ರಸ್ತಾವನೆಯನ್ನು ಇಡ್ತಾರೆ, ತಮ್ಮ ಅಬ್ಜೆಕ್ಷನ್ ಇಡ್ತಾರೆ. ಯಾವುದೇ ಕಾರಣಕ್ಕೂ ನನ್ನ ಜನಾಂಗ, ನಿಮ್ಮ ಜನಾಂಗ, ಡಿಪ್ರೆಸ್ಡ್ ಪೀಪಲ್, ಹಿಂದುಳಿದ ಜನಾಂಗ ನೋಡಿ, 6 ಕೋಟಿ ಜನರು ಅಸ್ಪೃಶ್ಯರಾಗಿದ್ದಾರೆ ಈ ದೇಶದಲ್ಲಿ. 50 ಲಕ್ಷ ಜನರು ಊರು ಬಿಟ್ಟ ಅಡವಿಯಲ್ಲಿ ಎಲ್ಲೋ ಬುಡಕಟ್ಟು ಜನಾಂಗಾಗಿ ಬದುಕ್ತಾ ಇದ್ದಾರ. ಇವರಿಗೆಲ್ಲರಿಗೂ ನ್ಯಾಯ ಸಿಗಬೇಕಾದ್ರೆ ನೀವು ಮೀಸಲಾತಿಯನ್ನು ಕಲ್ಪನೆ ಕೊಡಬೇಕು. ಸಂವಿಧಾನ ರಚನೆಯಲ್ಲಿ ನಮ್ಮವರನ್ನ ಭಾಗಿ ಮಾಡಲೇಬೇಕು. ಇದು ನನ್ನ ಅಭಿಪ್ರಾಯ. ಇವೆಲ್ಲ ಜಾತಿ ವಿಚಾರಗಳನ್ನ ಅಲ್ಲಿ ಹೇಳ್ತಾರೆ. ಹೌದು, ನಿಮ್ಮ ಜಾತಿಯಲ್ಲಿ ನೀವು ವಲಯ, ಮಾದಿಗ, ಸಮಗಾರ, ಈ ಡೋರ, ಇವೆಲ್ಲ ಬಂಗಿ, ಇವರಲ್ಲಿ ನೀವು ವ್ಯತ್ಯಾಸ ಮಾಡ್ತಿರಲ್ಲ ಅಂತ. ಇದು ಅನುಕರಣೆಯಿಂದ ಬಂದಿದೆ. ಏನು ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಒಬ್ಬರು ಮೇಲ್ಜಾತಿ, ಇನ್ನೊಬ್ಬರು ಕೀಳು ಜಾತಿ ಅಂತೇಳಿ ಏನು ಮಾಡಿದಾರಲ್ಲ, ಅದರ ಅನುಕರಣೆಯಿಂದ ನನ್ನ ಜನ ಮಾಡ್ತಾ ಇದ್ದಾರೆ. ಅವರು ವೇದಿಕೆ ಹಚ್ಕೊಳ್ತಾರ, ಊಟವನ್ನು ಮಾಡ್ತಾರ, ಮದುವೆಗಳನ್ನು ಮಾಡ್ಕೊಳ್ತಾ ಇದ್ದಾರ ಅಂತ ಹೇಳ್ತಾರೆ. ಅದಕ್ಕಾಗಿ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೆಲಸ ಎಲ್ಲಿಂದ ಪ್ರಾರಂಭ ಆಗ್ತದೋ ಅಂತದ್ದು, ಅಷ್ಟೊತ್ತಾಳಿಗೆ ಡಿವಿಡೆಂಡ್ ಆಫ್ ಇಂಡಿಯನ್ ಅನ್ನುವಂಥದ್ದು ಒಂದು ಪ್ರಬಂಧ ಬರೀತಾರೆ. ಸಾರಿ, ಅವಾಗ ಹೇಳ್ತಾರೆ, ಮುಂದೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕರೆ ಬರ್ತದೆ. ಮಹಾಡ್ ಚಳವಳಿ ಮಾಡಿ ನೀರನ್ನು ಮುಟ್ಟುವುದ್ರ ಮೂಲಕ ಚಳವಳಿ ಮಾಡ್ತಾರೆ. ಕಾಲಾರಾಮ್ ಟೆಂಪಲ್ದಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವೆಲ್ಲದಕ್ಕೂ ಅಲ್ಲಿ ಆಗುದಿಲ್ಲ. 1936ರಲ್ಲಿ ಘೋಷಣೆ ಮಾಡ್ತಾರೆ, ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ, ಆದರೆ ಹಿಂದುವಾಗಿ ಸಾಯಲಿಕ್ಕೆ ನಾನು ತಯಾರಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನನ್ನ ಜನ ಒಳ್ಳೆ ಬಟ್ಟೆ ಹಾಕೊಳ್ಬಾರ್ದು, ಭೂಮಿ ಹೊಂದುವಂಗಿಲ್ಲ, ಆಸ್ತಿ ಹೊಂದುವಂಗಿಲ್ಲ, ವಿದ್ಯೆ ಕಲಿಯುವಂಗಿಲ್ಲ. 5,000 ವರ್ಷ ಗುಲಾಮಗಿರಿಯಲ್ಲಿ ಬದುಕ್ತಾ ಇದ್ದ ಜನರನ್ನ ನಾವು ಹೇಗೆ ಬದುಕಿಸಬೇಕಾಗಿದೆ? ನಿತ್ಯ ನರಕದಲ್ಲಿ ಬದುಕ್ತಾರೆ. ರೌಂಡ್ ಟೇಬಲ್ ಕಾನ್ಫರೆನ್ಸ್ದಲ್ಲಿ ಹೇಳ್ತಾರೆ, ನೀವು ಎಷ್ಟು ಜನ ಇದ್ರಿ ಗೊತ್ತಾ? ಇಂಗ್ಲೆಂಡ್ದವ್ರಿಗೆ ಹೇಳ್ತಾರೆ, ನೀವು ಎಷ್ಟು ಜನ ಇದ್ರಿ? ನಿಮ್ಮ ಇಂಗ್ಲೆಂಡ್ ದೇಶ ಎಷ್ಟಿದೆಯಲ್ಲ ಅದಕ್ಕಿಂತಲೂ ಹೆಚ್ಚು ನನ್ನ ಜನ 6 ಕೋಟಿ ಜನ ಇದ್ದಾರೆ. ಈ ಫ್ರಾನ್ಸ್ ದೇಶಕ್ಕಿಂತಲೂ ಹೆಚ್ಚಿಗೆ ಜನ ನನ್ನ ಜನ ಇದ್ದಾರೆ. ಅವರು ಗುಲಾಮರಿಗಿಂತಲೂ ಕೀಳಾಗಿ ಬದುಕ್ತಾ ಇದ್ದಾರೆ. ಆ ಸಂವಿಧಾನ ರಾಜ್ಯಾಂಗ ರಚನಾ ಸಭೆಯಲ್ಲಿ ನಮ್ಮ ಪ್ರತಿನಿಧಿ ಆಗಲೇಬೇಕು, ನಮ್ಮ ಪ್ರತಿನಿಧಿ ಇರಲೇಬೇಕು ಅನ್ನುವಂಥ ಏಕೈಕ ಉದ್ದೇಶ. ನನ್ನ ಜನರಿಗೆ ಮೀಸಲಾತಿ ಬೇಕು, ರಾಜಕೀಯವಾಗಿ ಅವರಿಗೆ ಸ್ಥಾನಮಾನಗಳು ಬರಬೇಕು. ರಾಜಕೀಯವಾಗಿ ಇಲ್ಲ ಅಂತಂದ್ರೆ ರಾಜಕೀಯವಾಗಿ ನಾವು ಅಧಿಕಾರವನ್ನು 5,000 ವರ್ಷಗಳಿಂದ ಕಳೆದುಕೊಂಡಿವಿ, ರಾಜಕೀಯ ಅಧಿಕಾರವನ್ನು ಪಡಿಲೇಬೇಕು. ಹೀಗಾಗಿ ಅವರು ಹೇಳ್ತಾರೆ. ಹೌದಾ? ಇದೆಲ್ಲ ಹೇಳಿದಾಗ, ಇದೆಲ್ಲ ನಡೀತಾ ಬರುವಾಗ 2ನೇ ಮಹಾಯುದ್ಧ ಮುಗಿತದೆ. 1945ರಲ್ಲಿ 2ನೇ ಮಹಾಯುದ್ಧ ಇಂಗ್ಲೆಂಡ್ ಗೆದಿತದೆ. ಚರ್ಚಿಲ್ ಪ್ರಧಾನಮಂತ್ರಿ ಆಗಿರ್ತಾನೆ. 2ನೇ ಮಹಾಯುದ್ಧದಲ್ಲಿ, ಮೊದಲನೇ ಮಹಾಯುದ್ಧದಲ್ಲಿ ಆಯ್ತಪ್ಪ ನಾವು ಬಿಟ್ಟು ಹೋಗ್ತೀವಿ. ಪ್ರಾಬ್ಲಮ್ ಆಫ್ ರೂಪಿಯಲ್ಲಿ ಬರೀತಾರೆ ಅಂಬೇಡ್ಕರ್ ಅವರು, ಈ ದೇಶದ ಸಂಪತ್ತನ್ನ ಲೂಟಿ ಮಾಡಿ ಬರಿದು ಹೋದ ನಾಡನ್ನಾಗಿ ಮಾಡಿದ ಬ್ರಿಟಿಷ್. ಟ್ಯಾಕ್ಸ್ ಕಟ್ಲಕ್ಕೆ ಅವರಲ್ಲಿ ದುಡ್ಡು ಇರುವುದಿಲ್ಲ, ಸೈನ್ಯವನ್ನು ಸಂಭಾಳಿಸಲಿಕ್ಕೆ ದುಡ್ಡು ಇರುವುದಿಲ್ಲ. ಎನಿ ಕಂಡೀಷನ್ ಅವ್ರು ಬಿಟ್ಟು ಹೋಗೋ ಪರಿಸ್ಥಿತಿ ಒಳಗೆ ಇರ್ತಾರೆ. ಈಡನ್ ಅನ್ನುವಂತಹ ಸಂಪತ್ತಿನ ಸ್ವರ್ಗ ಇರುವಂಥ ಕಲ್ಕತ್ತಾವನ್ನ ಟ್ರೆಜರರ್ ಆಫ್ ವೆಲ್ತ್ ರಾಬರ್ಟ್ ಕ್ಲೈವ್ ಅದರ ಮೇಲೆ ಆರಾಮವಾಗಿ ಆಸೀನರಾಗಿದ್ದ. ಅವನಿಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಹೋಗುವಂತ ಅವನಿಗೆ ಟ್ರೆಜರಿ ಕೀ ಅವನ ಕೈಯಲ್ಲಿತ್ತು ಅಂತ ಹೇಳಿ ಬರೀತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀತಾರೆ. ಇಂಗ್ಲೆಂಡದ 1820ರಲ್ಲಿ ಒಂದು ಮದುವೆ ಮಾಡಬೇಕಾದ್ರೆ $20 ಖರ್ಚು ಮಾಡುವ $1833ರಲ್ಲಿ ಅವನು $200 ಕೊಟ್ಟು ಸಂಪದ್ಭರಿತವಾಗಿ ಮದುವೆಗಳನ್ನು ಮಾಡ್ತಾ ಇದ್ದಾರೆ. ಅದೆಲ್ಲ ಸಂಪತ್ತು ಭಾರತದಿಂದ ದೋಚಿಕೊಂಡಿದ್ದಾರೆ. ಇಲ್ಲಿ ಉತ್ಪನ್ನಗಳಿಗೆ ಟ್ಯಾಕ್ಸ್ಗಳನ್ನು ಹೇರುವುದು ಮತ್ತು ಮಾರಾಟ ಮಾಡೋದಕ್ಕೂ ಟ್ಯಾಕ್ಸ್ ಹೇಳುವಂಥದ್ದು. ಇಂಥ ಸ್ಥಿತಿಯಲ್ಲಿ ಬಂದು ನಿಂತಿರ್ತಾರೆ. ಇಂಥ ವೇಳೆಯಲ್ಲಿ ಚರ್ಚಿಲ್ ಗೆದ್ದಿರ್ತಾನೆ, 2ನೇ ಮಹಾಯುದ್ಧ ಗೆದ್ದಿರ್ತಾನೆ. ಆದರೆ ಅವನ ಪಕ್ಷ ಸೋಲ್ತದೆ. ಯಾಟ್ಲಿ ಬರ್ತಾನೆ. ಚರ್ಚಿಲ್ ಅವನು ಇಂಡಿಯಾದ ಬಗ್ಗೆ ಸಾಫ್ಟ್ ಕಾರ್ನರ್ ಇರುವುದಿಲ್ಲ, ಅವನು ಭಾಳ ಕಠೋರವಾಗಿರ್ತಾನೆ.
ಹೀಗಾಗಿ ಯಾಟ್ಲಿ ಬಂದಿರ್ತಾರೆ. ಯಾಟ್ಲಿ ಸೈಮನ್ ಕಮಿಷನಲ್ಲಿ ಬಂದು ಹೋಗಿರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿರ್ತಾರೆ. ನಾವು ರಿಸರ್ವ್ ಬ್ಯಾಂಕ್ ಸ್ಥಾಪನೆಗಾಗಿ ಯಾಟ್ಲಿ ಅವರು ಕೂಡ ಬಂದಿರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಪ್ರಸ್ತಾವನೆ ಕೊಡ್ತಾರೆ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗಾಗಿ. ಅದನ್ನ ಇನ್ನೊಮ್ಮೆ ವಿಚಾರಗಳನ್ನು ಮಾಡೋಣ. ಈಗ ನಮಗೆ ಸಂವಿಧಾನದ ಯಾಕೆ ಬತ್ತು, ಹೇಗೆ ಬತ್ತು ಅನ್ನೋದಕ್ಕೆ ನಾವು ಅದನ್ನು ಮಾತಾಡ್ತಾ ಇದ್ದೀವಿ. ಹೀಗಾಗಿ 1945ರಲ್ಲಿ ಒಂದು ಯಾಟ್ಲಿ ಅವರು ಬಂದ ನಂತರ ಕ್ರಿಪ್ಸ್ ಒಂದು ಮಿಷನ್ ಕಳಿಸ್ತಾರೆ. ಕ್ರಿಪ್ಸ್ ಆಯೋಗ, ಲಾರೆನ್ಸ್ ಇರ್ತಾರೆ, ಕ್ರಿಪ್ಸ್ ಇರ್ತಾರೆ, ಅಲೆಕ್ಸಾಂಡರ್ ನೋಡ್ತಾರೆ, 3 ಜನ ಬರ್ತಾರೆ. ನಿಮಗೆ ಒಂದು ರಾಜ್ಯಾಂಗ ರಚನೆ ಆಗಬೇಕು. ನಾವು ಜೂನ್ 3 ಪ್ಲಾನ್ ಪ್ರಕಾರ ಈ ಭಾರತವನ್ನು 1948 ಜುಲೈ ತಿಂಗಳ ಒಳಗಾಗಿ ನಾವು ಈ ದೇಶವನ್ನು ನಿಮಗೆ ಸ್ವತಂತ್ರವನ್ನು ಹಸ್ತಾಂತರ ಮಾಡಬೇಕಾಗಿದೆ. ನಾವು ಬಿಟ್ಟು ಹೋಗ್ತಾ ಇದ್ದೀವಿ. ಅದಕ್ಕೆ ನೀವು ಎಷ್ಟು ಸಾಧ್ಯವೋ ಅಷ್ಟು ನೀವು ರಾಜ್ಯಾಂಗ ರಚನೆ ಮಾಡಲಿಕ್ಕೆ ಅದನ್ನು ಮಾಡಬೇಕು ಅಂತೇಳಿ. ಆವಾಗ ಮುಸ್ಲಿಂ ಲೀಗ್ ಹೇಳ್ತಾರೆ, ಇಲ್ಲ ನಮಗೂ ರಾಜ್ಯಾಂಗ ರಚನೆಗೆ ಹಕ್ಕನ್ನು ಕೊಡಬೇಕು. ಆವಾಗ ಡೈರೆಕ್ಟ್ ಆಕ್ಷನ್ ಪ್ರಾರಂಭ ಆಗ್ತದೆ 1946ರಲ್ಲಿ. ಕಲ್ಕತ್ತಾ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಬೀದಿಗಳಲ್ಲಿ ರಕ್ತಪಾತ ಆಗ್ತದೆ. ನಮಗೂ ಎಲ್ಲ 560 ಸುಮಾರು 600 ರಾಜ್ಯಗಳು ನಮಗೂ ರಾಜ್ಯಾಂಗ ರಚನೆ, ನಾವು ಸ್ವತಂತ್ರ, ನಮ್ಮದೇ ದೇಶ ಆಗಬೇಕು ಅನ್ನೋದು ಅವರು ಕೊಡ್ತಾರೆ. ಪ್ರಿನ್ಸೆಸ್ ಆಫ್ ಬರೋಡಾ ಅವನು ಎಲ್ಲ ಪ್ರಿನ್ಸೆಸ್ ಚೇಂಬರ್ನ ಅಧ್ಯಕ್ಷ ಇರ್ತಾನೆ ಅವನು. ಅವರು ಹೇಳ್ತಾರೆ ನಾವು ಕೂಡ ನಮಗೂ ರಾಜ್ಯಾಂಗ ರಚನೆ ಬೇಕು, ನಮಗೂ ರಾಜ್ಯಾಂಗ ಬೇಕು, ನಾವು ಇಂಡಿಪೆಂಡೆಂಟ್ ಆಗ್ತೀವಿ ಅವರು ಹೇಳ್ತಾರೆ. ಇಂಥ ಎಲ್ಲ ವಾತಾವರಣ ನಡೀತದೆ. ಅದಕ್ಕೆ ಥಾಟ್ಸ್ ಆನ್ ಪಾಕಿಸ್ತಾನದ ಬಗ್ಗೆ ಬರೀತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ 1940ರಲ್ಲಿ ಸ್ವತಂತ್ರ ಸಿಗುವಂಥ ಸಂದರ್ಭ ಇದೆ ಅಂತ ಹೇಳ್ತಾರೆ. ಅದನ್ನು ಯಾರೂ ಒಪ್ಪುವುದಿಲ್ಲ. ಅದಕ್ಕಾಗಿ ಭಾರತ ಮಂಡಳಿಯನ್ನು ತಯಾರು ಮಾಡೋಣ. ಪಾಕಿಸ್ತಾನ ಅಥವಾ ಈಗೇನು ಬೇಡಿಕೆ ಇಟ್ಟಿದ್ದಾರೆ ಮುಸ್ಲಿಂ ಲೀಗ್ನಿಂದ 20 ಜನ ಸದಸ್ಯರು, ಭಾರತದಿಂದ 20 ಜನ ಸದಸ್ಯರು ಕೂಡಿಕೊಂಡು ಭಾರತ ಮಂಡಳಿ ಮಾಡೋಣ. ಅದಕ್ಕೆ ಒಬ್ಬರ ರಾಷ್ಟ್ರಪತಿಗಳನ್ನು ಮಾಡೋಣ, 2 ಪ್ರಧಾನಮಂತ್ರಿಗಳೇ 10 ವರ್ಷ ನಾವು ಕೂಡಿರೋಣ. 10 ವರ್ಷದ ನಂತರ ಅವರಿಗೆ ಬೇಡ ಅಂತಂದಾಗ ಚುನಾವಣೆ ಮಾಡೋಣ. ಯಾರು ಹೋಗ್ತಾರೆ ಅವಾಗ ಅವರ ಆಸ್ತಿ ಕೊಡೋಣ, ನಮ್ಮ ಆಸ್ತಿ ಯಾರ್ಯಾರು ಅಲ್ಲಿಗೆ ಹೋಗ್ತಾರೆ, ಇಲ್ಲಿಗೆ ಯಾರು ಬರ್ತಾರೆ ಅನ್ನೋದಂತ ವಿನಿಮಯ ಮಾಡ್ಕೊಳ್ಳೋ ರೆಕಾರ್ಡ್ ಆಗ್ತದೆ ಅನ್ನುವಂಥದ್ದನ್ನು ಥಾಟ್ಸ್ ಆನ್ ಪಾಕಿಸ್ತಾನ ಗ್ರಂಥದಲ್ಲಿ ಬರೀತಾರೆ. ಭಾಳ ಬ್ಯೂಟಿಫುಲ್ ಆಗಿ. ಅದನ್ನು ಯಾರು ನಂಬುವುದಿಲ್ಲ, ಯಾರು ಕೇಳುವುದಿಲ್ಲ. ಮುಂದೆ 1940ರಲ್ಲಿ ಭಾಗ ಆಗುವಾಗ ಲಕ್ಷಾಂತರ ಜನ ಸಾವು ನೋವುಗಳಾಗ್ತವೆ, ಆಸ್ತಿ ಹರಾಜಾಗ್ತವೆ. ಇನ್ನೂ ಕೂಡ ಎನಿಮಿ ಪ್ರಾಪರ್ಟಿ ಕೂಡ ನಮ್ಮಲ್ಲಿ ಈಗಾದರೂ ಕೂಡ ಹಸ್ತಾಂತರ ಮಾಡುವಂಥದ್ದು ಇನ್ನೂ ಕೂಡ ಇದೆ. ನಮ್ಮಲ್ಲಿ ಕಚೇರಿಗಳಲ್ಲಿ ಕಡತಗಳಿದ್ದಾವೆ. ಅಂತಂದರೆ ಬಾಬಾ ಸಾಹೇಬರು ಎಷ್ಟು ಕರಾರುವಕ್ಕಾಗಿ ಅವರು ಈ ದೇಶಕ್ಕೆ ಮಾರ್ಗಸೂಚಿಯಾಗಿ ಭಾಗ್ಯ ವಿಧಾತನಾಗಿ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ನಾನು ಎಳೆಯಾಗಿ ಇಲ್ಲಿ ತಗೊಂಡು ಬರ್ತಾ ಇದ್ದೀನಿ. 1940ರಲ್ಲಿ ಫೆಬ್ರವರಿಯಲ್ಲಿ ಕ್ರಿಪ್ಸ್ ಆಯೋಗ ಬರ್ತದೆ. ಇಲ್ಲಿ ನೋಡ್ತಾರೆ, ಎಲ್ಲರೂ ಹೇಳ್ತಾರೆ ಇಲ್ಲ, ಆವಾಗ ರಾಜ್ಯಾಂಗ ರಚನೆ ಆಗಲೇಬೇಕು ಅನ್ನುವಂಥದ್ದು ಮುಸ್ಲಿಂ ಲೀಗ್ ಕರೆ. ಅವರು ಒಂದು ಬೇರೆ ಕೇಳ್ತಾರೆ. ಹೀಗಾಗಿ ಇಲ್ಲ, ನೀವು ರಾಜ್ಯಾಂಗ ರಚನೆ ಆಗಬೇಕು. ಅಷ್ಟು ತಾಳಿಗೆ ಏನಾಗ್ತದೆ ಅಂತ ಮೇಗೆ ರಿಪೋರ್ಟ್ ಕೊಡ್ತಾರೆ. ಎನಿ ಕಂಡೀಷನ್ ಭಾರತದಲ್ಲಿ ನಾವು ಅವರಿಗೆ ರಾಜ್ಯಾಂಗ ರಚನೆಗೆ ಅಧಿಕಾರವನ್ನು ಕೊಡಬೇಕು ಅನ್ನುವಂಥದ್ದು ಮಾಡ್ತಾರೆ. ರಾಜ್ಯಾಂಗ ರಚನೆ ಆಗ್ತದೆ. 1946 ಡಿಸೆಂಬರ್ 9ರಂದು ಮೊದಲ ಸಭೆ ಆಗ್ತದೆ. ಮೊದಲ ಸಭೆ, ರಾಜ್ಯಾಂಗ ರಚನೆ ಸಭೆ. ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅದು ಸಾಮಾನ್ಯ ಗ್ರಂಥ ಅಲ್ಲ, ಎಲ್ಲ ಧಾರ್ಮಿಕ ಗ್ರಂಥಗಳಿಂದ ಶ್ರೇಷ್ಠ ಗ್ರಂಥವಾಗಿದೆ. ಅದು ನಮ್ಮ ದೇಶದ ಕನ್ನಡಿಯಾಗಿದೆ. ಸುಪ್ರೀಂ ಲಾ ಆಫ್ ದಿ ನೇಷನ್, ಈ ದೇಶದ ಉನ್ನತ ಕಾನೂನಾಗಿದೆ. ಆ ಕಾನೂನನ್ನು ಪ್ರತಿಯೊಬ್ಬ ನಾಗರಿಕ ನಾವು ತಿಳಿದುಕೊಳ್ಳುವುದು ಅವಶ್ಯಕತೆ ಆಗಿದೆ. ಇದು ತಾಲೂಕಾ ಮಟ್ಟದಲ್ಲಿ ಹೋಗಬೇಕು, ಗ್ರಾಮ ಮಟ್ಟದಲ್ಲಿ ಹೋಗಿ ನಮ್ಮ ಬಾಂಧವರು ಮಾಡಬೇಕನ್ನುವಂಥದ್ದು ಅಪೇಕ್ಷೆ ನಮ್ಮಲ್ಲಿ ಇದೆ. ಹೌದಾ? ಹೀಗಾಗಿ 1946ರಲ್ಲಿ ಏನು ಕ್ರಿಪ್ಸ್ ಮಿಷನ್ ಆಯೋಗ ಸಲ್ಲಿಸಿದ ಮೇಲೆ ಇಲ್ಲಿ ಒಂದು ಎಲ್ಲ ಪ್ರಾಂತಗಳಿಂದ ಆಯ್ಕೆ ಬರಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆಯ್ಕೆ ಮಾಡಿಸಿಕೊಡುವುದಿಲ್ಲ. ಅದು ಎಲ್ಲಿಂದ ಬಾಂಗ್ಲಾದೇಶದಿಂದ ಆಯ್ಕೆಯಾಗಿ ಜೋಗೇಂದ್ರ ಸಿಂಗ್ ಮಂಡಲ್ ಅವರಿಂದ ಆಯ್ಕೆಯಾಗಿ ಬರ್ತಾರೆ. ಅಲ್ಲಿ 1946 ಡಿಸೆಂಬರ್ 13ರಂದು ಮೊದಲ ಸಭೆ ನಡೀತದೆ. ಮೊದಲ ಸಭೆ 11 ಸಭೆಗಳು ನಡೀತವೆ, 11 ಸೆಷನ್ ನಡೀತವೆ. ಹೌದಾ? 11 ಸೆಷನ್ಗಳಲ್ಲಿ ಮೊದಲ ಸೆಷನ್ ನಡೆಯುವುದು ಡಿಸೆಂಬರ್ 13. ಅಲ್ಲಿ ಸಚ್ಚಿದಾನಂದ ಸಿನ್ಹಾ ಅನ್ನುವಂಥವರು ಮೊದಲ ಹಂಗಾಮಿ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಸಂವಿಧಾನ ರಾಜ್ಯಾಂಗ ರಚನೆಗೆ ಮುಂದೆ 2 ದಿನಗಳ ನಂತರ ರಾಜೇಂದ್ರ ಪ್ರಸಾದ್ ಅವರು ಕಾಯಂ ಅಧ್ಯಕ್ಷರಾಗ್ತಾರೆ. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನ ಜನರಿಗೆ, ಡಿಪ್ರೆಸ್ಡ್ ಕ್ಲಾಸ್ ಪೀಪಲ್, ಬಹುಸಂಖ್ಯಾತವಾಗಿರುವಂತಹ ದಲಿತರು, ಅಸ್ಪೃಶ್ಯರು, ಹಿಂದುಳಿದವರು, ಇವರಿಗೆಲ್ಲರಿಗೂ ನಾನು ಒಂದು ನ್ಯಾಯ ಕೊಡಬೇಕು. ನಂದು ಒಂದೇ ಒಂದು ಉದ್ದೇಶ ಇಲ್ಲಿ ನಾನು ಮೆಂಬರ್ ಆಗಿ ಒಬ್ಬ ಸದಸ್ಯನಾಗಿ ಭಾಗವಹಿಸಬೇಕು ಅಂತೇಳಿ 297 ಜನರ ಪೈಕಿ ಮುಸ್ಲಿಮಿನ ಲೀಗಿನ 97 ಜನರು ಭಾಗವಹಿಸುವುದಿಲ್ಲ.
207 ಜನ ಸದಸ್ಯರು ಭಾಗವಹಿಸ್ತಾರೆ. ಬಾಬಾ ಸಾಹೇಬರಿಗೆ ಅಂಬೇಡ್ಕರ್ ಅವರಿಗೆ ಮಾತಾಡ್ತಾರೆ. ನೆಹರೂರವರು ಏಮ್ಸ್ ಅಂಡ್ ಅಬ್ಜೆಕ್ಟಿವ್ಸ್ ಅನ್ನು ಸಬ್ಮಿಟ್ ಮಾಡ್ತಾರೆ. ಮಾಡಿದಾಗ ಅವರು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾವೆಲ್ಲರೂ ಯುದ್ಧ ಮುಗಿದು ಹೋದ, ಯುದ್ಧ ನಡೆದು ಹೋದ ಒಂದು ಭೂಮಿ ಹೇಗಿರುತ್ತದೋ, ಒಂದು ಊರು ಹೇಗಿರುತ್ತದೋ, ಒಂದು ಜನಾಂಗ ಹೇಗಿರ್ತದೋ, ಯುದ್ಧ ಮುಗಿದ ಮೇಲೆ ನಡೆದ ಘಟನೆ ಅಂತಿರುವ ನಾವು ಒಂದು ಜಾತಿಗೆ ಒಂದು ಪಕ್ಷಕ್ಕೆ ಇಲ್ಲೆಲ್ಲ ಮುಖಂಡರಾಗಿ ಆಗಮಿಸಿ ಇಲ್ಲಿ ಕೂಡ್ತಂಕ ಅನಿಸ್ತಾ ಇದೆ. ನಮ್ಮೆಲ್ಲ ಭೇದ ಭಾವಗಳನ್ನು ಮರಿಬೇಕು. ನಾನು ಕೂಡ ಒಂದು ವರ್ಗದಿಂದ, ಒಂದು ಸಮಾಜದಿಂದ ಬಂದೀನಿ ಅಂತ ಹೇಳಲಿಕ್ಕೆ ನಾನು ಬಹುದೂರ ಹೋಗಿ ನಾನು ನಿಲ್ತೀನಿ ಅಂತಂದ್ರೆ ನಾನು ಯಾವುದೂ ಅದಕ್ಕಾಗಿ ಇಲ್ಲಿ ನಿಲ್ಲುವುದಿಲ್ಲ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರು ಹೇಳ್ತಾರೆ, ನಾವೆಲ್ಲ ಅದನ್ನೆಲ್ಲ ಭೇದ ಭಾವಗಳನ್ನು ಮರೆತು ಒಂದೇ ಸೂರ್ಯದಡಿಯಲ್ಲಿ ಏಕೈಕ ರಾಷ್ಟ್ರ ನಿರ್ಮಾಣ ಆಗಬೇಕು. ಯಾಕಂತಂದ್ರೆ 500-600 ಇಲ್ಲಿ ರಾಜ್ಯಗಳು ತಮ್ಮದೇ ರಾಷ್ಟ್ರ, ತಮ್ಮದೇ ಒಂದು ದೇಶ ಮಾಡಿಕೊಂಡು ತಾವೇ ಒಂದು ಆಳ್ತಾ ಇರುವಂಥ ಪದ್ಧತಿಯಲ್ಲಿ ಅವನ್ನೆಲ್ಲವನ್ನು ಒಕ್ಕೂಟ ಮಾಡಿ ರಾಷ್ಟ್ರದ ಕಲ್ಪನೆ ಆಗಬೇಕಾಗಿದೆ, ರಾಷ್ಟ್ರ ನಿರ್ಮಾಣ ಆಗಬೇಕಾಗಿದೆ, ನಾವೆಲ್ಲರೂ ಒಂದೇ ಆಗಬೇಕಾಗಿದೆ ಅನ್ನುವಂಥದ್ದು ದೇಶಾಭಿಮಾನ, ದೇಶಭಕ್ತಿ ಅವರಲ್ಲಿ ಎದ್ದು ತೋರ್ತಾ ಇದೆ. ಅದಕ್ಕಾಗಿ ಅಲ್ಲಿ ಮಾಡಿದ ಅವರ ಪ್ರತಿಯೊಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ಎಂದೂ ಯಾವ ಕಾರಣಕ್ಕೂ ಅವನನ್ನು ಕಸಿದುಕೊಳ್ಳುವಂತಿಲ್ಲ. ಇದು ಮುಂದಿನ ಬರುವ ಸಂವಿಧಾನದಲ್ಲಿ ಇರಬೇಕು. ಆರ್ಟಿಕಲ್ದಲ್ಲಿ ಅದಕ್ಕೆ 21 ಆರ್ಟಿಕಲ್ 21 ಹೇಳ್ತದೆ, ಯಾವುದೇ ವ್ಯಕ್ತಿಯನ್ನು ಅರೆಸ್ಟ್ ಮಾಡುವಂತಿಲ್ಲ. ಆರ್ಟಿಕಲ್ 21 ಅವನಿಗೆ ಯಾವುದೇ ವ್ಯಕ್ತಿಯನ್ನು ಅವನಿಗೆ ತಿಳಿಸದೆ 24 ಗಂಟೆ ಒಳಗಾಗಿ ಅವನನ್ನು ನ್ಯಾಯಾಧೀಶನ ಮುಂದೆ ಹಾಜರುಪಡಿಸಬೇಕು. ಆರ್ಟಿಕಲ್ 21 ಹೇಳ್ತದೆ ನಮಗೆ, ಅಂದರೆ ಮೂಲಭೂತ ಹಕ್ಕುಗಳು ನಮಗೆ ತಿಳಿಸಿಕೊಡುವಂಥದ್ದು 14ರಿಂದ 13, 11ರಿಂದ ಹಿಡ್ಕೊಂಡು 12, 13 ಹಿಡ್ಕೊಂಡು 35 ಒಳಗೆ ಇರುವಂಥ ಇದೆಲ್ಲ ಪ್ರಿಯಾಂಬಲ್ಗಳನ್ನು ನಮಗೆ ತಿಳಿಸಿಕೊಡ್ತಾ ಇದೆ. ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಂದುವರೆದು ಹೇಳ್ತಾರೆ, ಅವರು ಸಂವಿಧಾನದಲ್ಲಿ ಪ್ರತಿಯೊಂದು ಆರ್ಟಿಕಲ್ಗಳನ್ನು ನೋಡಿ 60 ದೇಶಗಳ ಸಂವಿಧಾನವನ್ನು ಓದಿ ಜನ್ನಿಂಗರ್ ಅವರ ಹತ್ತಿರ ಹೋಗ್ಬೇಕಂತಾರೆ. ಈ ಏಷ್ಯನ್ ಕಂಟ್ರೀಸ್ಗಳಿಗೆಲ್ಲ ಈ ಜನ್ನಿಂಗ್ ಅನ್ನುವರು ಸಂವಿಧಾನ ಬರಿತಾ ಇರ್ತಾರೆ, ಅವರಿಗೆ ಹೋಗಿ ಕೇಳಬೇಕು ಅಂತಾರೆ. ಆದರೆ ಕಾಂಗ್ರೆಸ್ ಪಕ್ಷ ಮತ್ತು ಮಹಾತ್ಮ ಗಾಂಧೀಜಿಯವರು ಇಲ್ಲ, ಒಬ್ಬ ದಲಿತರಿಂದ ಬರೆಸೋಣ, ಇಲ್ಲಿ ಶ್ರೇಷ್ಠ ಸಂವಿಧಾನ ತಜ್ಞ ಇದ್ದಾರೆ, ವಿಶ್ವಜ್ಞಾನಿ ಇದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲಕ ಬರೆಸೋಣ ಅನ್ನುವಂಥದ್ದು ಅಲ್ಲಿ ತೀರ್ಮಾನ. ಅದಕ್ಕೆ ಅವರು ಹೇಳ್ತಾರೆ ತಮ್ಮ ವಾಚನ ಅಂತೇಳಿ, ಈ ವಾಚನಗಳನ್ನು ದಯವಿಟ್ಟು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರು 22 ಪುಸ್ತಕಗಳಲ್ಲಿ ಬರೆದಿದ ಅದರಲ್ಲಿ ಇದಾವೆ. 13 ಮತ್ತು 14ನೇ ಬಹುತೇಕ 12 ಮತ್ತು 13ನೇ ಗ್ರಂಥಗಳಲ್ಲಿ ವಾಚನ, ಮೊದಲ ವಾಚನ ಮತ್ತು 3ನೇ ವಾಚನ ಕಡ್ಡಾಯವಾಗಿ ನಾವೆಲ್ಲರೂ ಓದಲೇಬೇಕು. ಇದನ್ನು ನೀವು ತೆಗೆದು ನೋಡಿ ಅದನ್ನು. ಇಲ್ಲಾಂದ್ರೆ ನಾನು ಅಂಬೇಡ್ಕರ್ ಮಾರ್ಗ ಪುಸ್ತಕದಲ್ಲಿ ಇದನ್ನು ನಾನು ಸಂವಿಧಾನ ಶಿಲ್ಪಿ ಅನ್ನುವಂಥ ಚಾಪ್ಟರ್ದಲ್ಲಿ 40 ಪುಟಗಳಿಂದ ಇದರಲ್ಲಿ ಕೊಟ್ಟಿದ್ದೀನಿ. ಹಿಂದೂ ಕೋಡ್ ಬಿಲ್ ಕೂಡ ಅದರಲ್ಲಿ 20 ಪುಟಗಳ ಬಗ್ಗೆ ದೀರ್ಘವಾಗಿ ಚರ್ಚೆ ಅದನ್ನು ಮಾಡಿದ್ದೀನಿ. ಅದನ್ನು ಕೂಡ ಈಗ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಅನ್ನುವಂಥ ಪುಸ್ತಕ ನಾನು ಪ್ರಕಟಪಡಿಸುವ ಹಂತದಲ್ಲಿದೆ. ಅದನ್ನು ಕೂಡ ನಾನು ಎಲ್ಲರಿಗೂ ಅದನ್ನು ಸರ್ಕ್ಯುಲೇಟ್ ಮಾಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಇದನ್ನು ನೋಡಿ, ಯಾಕಂತಂದ್ರೆ ಇದೇ ಈಗ ನಮ್ಮ ಪಾಟೀಲರು ಹೇಳಿದರು, ಬಹಳ ಆಘಾತಕಾರಿ ಸಂಗತಿ, ಬಹಳ ಆಘಾತಕಾರಿ ನೋವನ್ನು ಉಂಟು ಮಾಡುವಂಥದ್ದು. ಅದಕ್ಕೆ ಹೇಳ್ತದೆ, ಇದು 1950 ಜನವರಿ 26 ಯಾಕೆ ಬಂತಂತಂದ್ರೆ, ಅಲ್ಲಿ ಲಾಹೋರ್ ಸೆಷನ್ದಲ್ಲಿ 1929 ಮತ್ತು 30ನೇ ಕಾಂಗ್ರೆಸ್ ಅಧಿವೇಶನದಲ್ಲಿ ನಾವು ಸಂಪೂರ್ಣ ಸ್ವರಾಜ್ಯ ಬೇಡಿಕೆ ಇಡ್ತಾರೆ. ಡೊಮಿನೆಂಟ್ ಸ್ಟೇಟಸ್ ಅಲ್ಲ, ನಮಗೆ ಸಂಪೂರ್ಣ ಸ್ವರಾಜ್ಯ ಬೇಕು ಅಂತೇಳಿ ಆವತ್ತಿನಿಂದ 17 ವರ್ಷ ಸ್ವತಂತ್ರ ಸಿಗುವವರೆಗೂ 17 ವರ್ಷ ಜನವರಿ 26 ಸಂಪೂರ್ಣ ಸ್ವರಾಜ್ಯ ಅಂತೇಳಿ ದಿವಸವನ್ನು ಆಚರಣೆ ಮಾಡ್ತಾ ಇತ್ತು ಈ ದೇಶದಲ್ಲಿ. ಹೀಗಾಗಿ ನಾವು ನವೆಂಬರ್ 26, 1949 ಇದನ್ನು ಅಧ್ಯಾರ್ಪಣೆ ಮಾಡಿದ್ರು ಕೂಡ ಜಾರಿಗೆ ಬಂದದ್ದು ಆ ಲಾಹೋರ್ ಸೆಷನ್ದಲ್ಲಿ ನಾವು ಏನು ಘೋಷಣೆ ಮಾಡಿದ್ದೀವಿ ಸಂಪೂರ್ಣ ಸ್ವರಾಜ್ಯ, ಆ ನೆನಪಿಗಾಗಿ ಜನವರಿ 26 ಇವತ್ತು ನಮಗೆ ಬರ್ತಾ ಇದೆ. ಯಾಕೆ ಇವತ್ತು ಸಂಪೂರ್ಣ ಸ್ವರಾಜ್ ಸಾರ್ವಭೌಮ ಯಾಕಂತಂದ್ರೆ ಭಾರತವು ಗುಲಾಮಗಿರಿಯಿಂದ ಮುಕ್ತವಾಯಿತು ಅಂತ ಹೇಳಿ, ಅದು ಸಾರ್ವಭೌಮ. ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತದ ಜನರು ನಾವೇ ಬರೆದುಕೊಂಡಿದ್ದೀವಿ. ಇಲ್ಲಿ ಎಲ್ಲ ಹೇಳ್ತಾರೆ ನಾವೇ ಬರೆದುಕೊಂಡು, ಯಾಕಂದ್ರೆ ಎಲ್ಲರೂ ರಿಪ್ರೆಸೆಂಟೇಟಿವ್ ಅಲ್ಲಿ ಸಂವಿಧಾನ ಸಭೆಯಲ್ಲಿ ಹೋಗಿದ್ದಾರೆ. ಪ್ರತಿಯೊಂದು ದೇಶದ ಮೂಲೆಗಳಿಂದ ಪ್ರತಿನಿಧಿಯಾಗಿ ಹೋಗಿ ಅಲ್ಲಿ ಸಂವಿಧಾನದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಮುತ್ಸದ್ದಿಗಳು ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯೊಂದು ಚಾಪ್ಟರ್ಗಳನ್ನು 166 ದಿನಗಳವರೆಗೆ 144 ದಿವಸಗಳನ್ನು ಪರಿಶೀಲನೆಗೆ ಇಟ್ಕೊಂಡಿದ್ದಾರೆ. 146 ಬರೆದಿದ್ದಾರೆ ದಿವಸಗಳನ್ನು. ಅಂದ್ರೆ 44 ದಿವಸ ಕಂಟಿನ್ಯೂಸ್ ಚರ್ಚೆ ನಡೆದಿದೆ. 64 ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆ. ಅವರ ಪ್ರಥಮ ವಾಚನ, ಅದಕ್ಕೆ ಹೇಳ್ತಾರೆ ಸಂವಿಧಾನದ ಬಗ್ಗೆ ಮಾಡುವಾಗ ಮೊದಲ ವಾಚನವನ್ನು ಮಾಡಲಿಕ್ಕೆ ಅದಕ್ಕಿಂತಲೂ ಪೂರ್ವದಲ್ಲಿ 1948 ಫೆಬ್ರವರಿ 16 ಅದನ್ನು ಪಬ್ಲಿಕ್ಕಿಗೆ ಇಡ್ತಾರೆ. ಪಬ್ಲಿಕ್ ಇಟ್ಟು 8 ತಿಂಗಳ ಕಾಲ ಅವರಿಗೆ ಅಬ್ಜೆಕ್ಷನ್ ಕಾಲ್ ಮಾಡ್ತಾರೆ. 7613 ಅಬ್ಜೆಕ್ಷನ್ಸ್ ಬರ್ತವೆ. ಅದರಲ್ಲಿ ಕೂಡ 2400
ಚಿಲ್ಲರೆ ಅಷ್ಟು ಅಬ್ಜೆಕ್ಷನ್ಗಳನ್ನ ಪ್ರತಿಯೊಬ್ಬರು ಸಾಲ್ವ್ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಷ್ಟೊತ್ತಾಳಿಗೆ ಅವ್ರದ್ದು ಶರೀರ ಬಹಳ ಶುಗರ್, ಅವರಿಗೆ ಸಕ್ಕರೆ ಕಾಯಿಲೆ ಬಹಳ ವ್ಯಾಪಿಸಿಕೊಂಡಿರ್ತದೆ, ಕಣ್ಣು ಕೂಡ ಬಹಳ ತೊಂದರೆ ಆಗ್ತದೆ, ಅವ್ರಿಗೆ ನಿತ್ರಾಣ ಆಗ್ತಾರೆ, ಅವರು ಆಯುಷ್ಯವನ್ನೇ ಮುಡುಪಾಗಿಟ್ಟಿರ್ತಾರೆ ಇದಕ್ಕಾಗಿ. ಹೀಗಾಗಿ ಬಾಂಬೆಗೆ ಹೋಗಿ ಅವ್ರಿಗೆ ಹೆಲ್ತನ್ನು ಚೆಕಪ್ ಮಾಡ್ಕೊಳ್ಳಿ. ಶಾರದಾ ಕಬೀರ್ ಅವ್ರ ಪರಿಚಯ ಆಗ್ತದೆ, ಅವ್ರಿಗೆ ನಿಲ್ಲಕ್ಕೆ ಆಗ್ತಿರೋದಿಲ್ಲ, ಶರೀರ ಭಾಳ ಕೃಷಿ ಆಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. 1948ರಲ್ಲಿ ಇದನ್ನು ಪಬ್ಲಿಕ್ಕಿಗೆ ಅಬ್ಜೆಕ್ಷನ್ ಕಾಲ್ ಮಾಡಲಿಕ್ಕೆ ಇಟ್ಬಿಟ್ಟು ಅವರು ಅಲ್ಲಿ 2ನೇ ಮದುವೆ ಆಗ್ತಾರೆ. ಯೌವನದಲ್ಲಿ ರಮಾತಾಯಿ ತೀರ್ಕೊಂಡ್ರು ಕೂಡ ಮದುವೆ ಆಗಿರಲಿಲ್ಲ. ಅವರ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವನ್ನು ಕಳೆದುಕೊಂಡಿದ್ದರಿಂದ ಭಾಳಷ್ಟು ಆರೋಗ್ಯ ಅವರಿಗೆ ಕೃಶವಾಗಿತ್ತು. ಈಗ ಅವ್ರನ್ನ ನೋಡ್ಕೊಳ್ಳಲಿಕ್ಕೆ ಒಬ್ಬರು ಅವರಿಗೆ ಬೇಕಾಗಿತ್ತು. ಅದಕ್ಕಾಗಿ ಒಬ್ಬ ವೈದ್ಯರು ಅವರಿಗೆ ಸಹಾಯ ಆಗಬೇಕಾಗಿತ್ತು. ಹೀಗಾಗಿ ಅವರು ಮದುವೆ ಆಗೋ ಪ್ರಸಂಗ ಬಂತು. ಅದಕ್ಕಾಗಿ 56ನೇ ವಯಸ್ಸಿನಲ್ಲಿ ಅವರು ಮದುವೆ ಆಗ್ತಾರೆ. ಹೌದಾ? ಅದಕ್ಕಾಗಿ ಅಂತ ಅವ್ರು ಹೇಳ್ತಾರೆ, ಇದು ನಾನು ಎಲ್ಲಿ ಬದುಕ್ತೀನಿ ಇಲ್ಲ ಅನ್ನುವಂಥ ಸ್ಥಿತಿ, ಇನ್ನೂ ನಾನು ನನ್ನ ಜನರಿಗೆ ಇನ್ನೂ ಬಹಳಷ್ಟು ನನಗೆ ಕೆಲಸ ಮಾಡಬೇಕಾಗಿದೆ ಅನ್ನುವಂಥದ್ದು ಕಲ್ಪನೆ ಬಾಬಾ ಸಾಹೇಬರಲ್ಲಿ ಇರ್ತದೆ. ಒಮ್ಮೆ ಕಣ್ಣು ಕೂಡ ಹೋದ್ರ ಅಳ್ತಾರೆ ಅವರು, ಎಲ್ಲಿ ಮಿಲ್ಟನ್ ಹಾಗೆ ಜಾನ್ ಮಿಲ್ಟನ್ ಆಗಿ ಕಣ್ಣುಗಳು ನಾನು ಹೋಗಿಬಿಡ್ತಾವೇನೋ ಅನ್ನುವಂಥದ್ದು ಭಯ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ತಿಳ್ಕೊತಾರೆ. ಅದಕ್ಕಾಗಿ ಅಲ್ಲಿ ಅವರು ಮದುವೆ ಆಗೋ ಪ್ರಸಂಗ ಬರ್ತದೆ. ಅದು ಶಾರದಾ ಸವಿತಾ ಅಂಬೇಡ್ಕರ್ ಅಂತೇಳಿ ಅವ್ರ ಹೆಸರನ್ನು ಬದಲಿಸ್ತಾರೆ. ಇದು ಟೈಮ್ಸ್, ನ್ಯೂಯಾರ್ಕ್ ಟೈಮ್ಸ್ ಅದು ಇದನ್ನು ರಾಯಲ್ ಮ್ಯಾರೇಜ್, ರಾಜನ ಮದುವೆ ಅಂತೇಳಿ ಅದನ್ನು ಕರೀತಾರೆ. ಒಬ್ಬ ಬ್ರಾಹ್ಮಣ ಕನ್ಯೆಯನ್ನು, ಒಬ್ಬ ದಲಿತ ಯಾವುದಕ್ಕಾಗಿ ಹೋರಾಟ ಮಾಡಿದ್ರು ಆ ಬ್ರಾಹ್ಮಣ ಕನ್ಯೆಯನ್ನು ಮದುವೆ ಆಗಿದ್ದು ಒಂದು ರಾಯಲ್ ಮ್ಯಾರೇಜ್ ಅಂತೇಳಿ ನ್ಯೂಯಾರ್ಕ್ ಟೈಮ್ಸ್ ಬಗ್ಗೆ ಪತ್ರಿಕೆಯಲ್ಲಿ ಪ್ರಕಟ ಆಗ್ತದೆ. ಮುಂದೆ ಮೊದಲ ಸೆಷನ್ ನಡೀತದೆ ನವೆಂಬರ್ 4ನೇ ತಾರೀಕಿನಂದು 1948 ಮತ್ತು ನೆಕ್ಸ್ಟ್ ಬರ್ತದೆ ಥರ್ಡ್ ವಾಚನ, 3ನೇ ವಾಚನ ಓದುವಾಗ. ಮೊದಲನೇ ವಾಚನ ಹೋಗುವಾಗ ಹೇಳ್ತಾರೆ ನಮ್ಮದು ಸಂವಿಧಾನ ಹೇಗಿದೆ. ನಮ್ದು ಹೇಳ್ತಾರೆ ಸಂವಿಧಾನ ನಮ್ಮದು ಇಂಗ್ಲೆಂಡ್ದ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ನಾವು ಪ್ರಜಾಪ್ರಭುತ್ವ ಮಾದರಿಯ ಸಂವಿಧಾನ, ನಮ್ಮದು ಅಧ್ಯಕ್ಷ ಮಾದರಿ ಸಂವಿಧಾನ ಅಲ್ಲ. ಅಮೆರಿಕದಲ್ಲಿ ಅಧ್ಯಕ್ಷರು ಅದಕ್ಕೆ ಮುಖಂಡರಾಗಿರ್ತಾರೆ, ಕಾರ್ಯಾಂಗದ ಎಲ್ಲ ಜವಾಬ್ದಾರಿ ಹೊಂದಿರ್ತಾರೆ. ಇಲ್ಲಿ ಭಾರತದಲ್ಲಿ ಪ್ರಧಾನಮಂತ್ರಿಗಳಾಗಿರ್ತಾರೆ. ನಮ್ಮಲ್ಲಿ ಅಧ್ಯಕ್ಷರು, ರಾಷ್ಟ್ರಪತಿಗಳು ಮೋಹರ್ ಆಗಿ ಕೆಲಸ ಮಾಡ್ತಾರೆ. ಅವರು ಮುಖ್ಯಸ್ಥರಾಗಿರ್ತಾರೆ, ಸಂಕೇತವಾಗಿರ್ತಾರೆ, ಮೋಹರ್ ಆಗಿರ್ತಾರೆ, ಅಂದ್ರೆ ಶೀಲ್ನಂತೆ ಕೆಲಸ ಮಾಡ್ತಾರೆ. ಹೀಗೆ ಅದರ ಯಾವ ರೀತಿ ಸ್ವರೂಪ, ಸಂವಿಧಾನದ ಸ್ವರೂಪದ ಬಗ್ಗೆ ಬಹಳ ಚೆನ್ನಾಗಿ ವಿಸ್ತರಿಸ್ಕೊತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗ್ತಾರೆ. 2 ಸಂವಿಧಾನಗಳು ಬರ್ತವೆ, ಒಂದು ಫ್ಲೆಕ್ಸಿಬಲ್ ಆ್ಯಂಡ್ ಒಂದು ಕಾಠಿಣ್ಯ ಅನ್ನುವಂಥದ್ದು ಸಂವಿಧಾನ ಮತ್ತು ನಾವೀನ್ಯ ಸಂವಿಧಾನ ಬರ್ತದೆ. ಇನ್ನು ಯುನಿಟರಿ ಸಂವಿಧಾನ ಮತ್ತು ಅಂದ್ರೆ ಫೆಡರಲ್ ಸಂವಿಧಾನ. ಈ ರೀತಿಯಾಗಿ ಫೆಡರಲ್ ಮತ್ತು ಯುನಿಟರಿ, ಅಮೆರಿಕದ್ದು ಯುನಿಟರಿ ಸಂವಿಧಾನ, ಅಲ್ಲಿ ಆ ಸಂವಿಧಾನದಲ್ಲಿ 7 ಆರ್ಟಿಕಲ್ ಇದ್ದಾವೆ. ಮೊದಲ 4 ಆರ್ಟಿಕಲನ್ನು 21 ಪ್ರಕರಣಗಳಲ್ಲಿ ಹಂಚಿಕೆ ಮಾಡಲಾಗಿದೆ. ಹೀಗಾಗಿ 21 ಆರ್ಟಿಕಲ್, 7 ಆರ್ಟಿಕಲ್ದಲ್ಲಿ 21 ಪ್ರಕರಣಗಳು ಕೂಡಿಸ್ಕೊಂಡು ಅದು ಸಣ್ಣ ಸಂವಿಧಾನ 4 ತಿಂಗಳಲ್ಲಿ ಬರೆದು ಅಲ್ಲಿ ನಡೀತಾ ಇದೆ. ಅಲ್ಲಿ ಒಮ್ಮೆ ನಮ್ದು ಭಾರತದಲ್ಲಿ ಬರುವಂಥ ಸಂವಿಧಾನ ಎಲ್ಲ ಜಾತಿ ಧರ್ಮ ಎಲ್ಲರಿಗೂ ಒಂದಾಗಿ ಹೋಗುವಂಥದ್ದು. ಆ ಸಂವಿಧಾನವನ್ನು ನಾನು ಕೊಟ್ಟಿದ್ದೀನಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಿಳಿಸ್ತಾರೆ. ಫ್ಲೆಕ್ಸಿಬಲ್ ಅನ್ನುವಂಥದ್ದು ಯೂನಿಯನ್, ಒಕ್ಕೂಟ. ಅದು ಅಮೆರಿಕದಲ್ಲಿ ಒಕ್ಕೂಟ ಇದೆ, ಇಲ್ಲಿಯೂ ಕೂಡ ಒಕ್ಕೂಟ ಇದೆ, ಯೂನಿಯನ್ ರಾಜ್ಯಗಳು. ಇಲ್ಲಿ ರಾಜ್ಯಗಳು ಯೂನಿಯನ್ ಯಾಕೆ ಕರಿತಾ ಇದ್ದೀವಿ, ಅಲ್ಲಿದು ಒಕ್ಕೂಟ ಅಂತಂದ್ರೆ ಅಲ್ಲಿ ಡ್ಯುಯಲ್ ಗೌರ್ಮೆಂಟ್, ಅಲ್ಲಿ ರಾಜ್ಯಕ್ಕೂ ಮತ್ತು ಕೇಂದ್ರಕ್ಕೂ ಫೆಡರಲ್ ಸಂಸ್ಥೆಗೂ ಏನು ಅಲ್ಲಿ ಇದು ಇಲ್ಲ, ಅಂದ್ರೆ ಏನು ಸಂಬಂಧ ಇಲ್ಲ ಅಂತಂದ್ರೆ ಏಕಪೌರತ್ವ. ಇಲ್ಲಿ ಭಾರತದಲ್ಲಿ ಏಕಪೌರತ್ವ ಇದೆ. ಸೆಂಟ್ರಲ್, ನಾವು ಕರ್ನಾಟಕದ ಪ್ರಜೆಯೂ ಹೌದು, ಭಾರತದ ಪ್ರಜೆಯೂ ಹೌದು. ಇಲ್ಲಿ ಏಕ ಸಿಟಿಜನ್ಶಿಪ್, ಇಲ್ಲಿ 1 ಸಿಟಿಜನ್ಶಿಪ್, ಸಿಂಗಲ್ ಸಿಟಿಜನ್ಶಿಪ್ ಇದೆ. ಅಲ್ಲಿ ಅಮೆರಿಕದಲ್ಲಿ ಇಲ್ಲ. ಕೆಲವೊಂದು ರಾಜ್ಯದ ಸಿಟಿಜನ್ಶಿಪ್ ಬೇರೆ ಆಗ್ತದೆ ಮತ್ತು ಸೆಂಟ್ರಲ್ ಫೆಡರಲ್ ಸಿಟಿಜನ್ಶಿಪ್ ಬೇರೆ ಇದೆ. ಸಂವಿಧಾನ ಕೂಡ ಬೇರೆ. ಇಲ್ಲಿ ಸಂವಿಧಾನ ರಚಿಸಿಕೊಳ್ಳಿಕ್ಕೆ ಅವಕಾಶ ಇಲ್ಲ, ಬೇರೆ ರಾಜ್ಯಗಳು ಸಂವಿಧಾನ ರಚಿಸಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ಡ್ಯುಯಲ್ ಗೌರ್ಮೆಂಟ್ ಇದೆ, ಅಲ್ಲಿ ಡ್ಯುಯಲ್ ಗೌರ್ಮೆಂಟ್ ಇದೆ. 2 ಗೌರ್ಮೆಂಟ್, ಒಂದು ರಾಜ್ಯ ಸರ್ಕಾರ ಇದೆ ಮತ್ತು ಒಂದು ಕೇಂದ್ರ ಸರ್ಕಾರ ಇದೆ. ರಾಜ್ಯ ಸರ್ಕಾರಗಳು ಒಡೆದು ಹೋಗುವಂತಿಲ್ಲ. 277 ಇದರ ಪ್ರಕಾರ 75ರ ಪ್ರಕಾರ ಒಡೆದು ಹೋಗುವಂತಿಲ್ಲ. ಯಾಕಂದ್ರೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ನಾವು ಕಾಠಿಣ್ಯ ಸಂವಿಧಾನವನ್ನು ಕೂಡ ಕಠಿಣ ಸಂವಿಧಾನವನ್ನಾಗಿ ಎಮರ್ಜೆನ್ಸಿಯನ್ನಾಗಿ ತರಬಹುದಾಗಿದೆ. ಹೀಗಾಗಿ ಅದನ್ನು ಕೂಡ ಫ್ಲೆಕ್ಸಿಬಲ್ ಅನ್ನುವಂಥದ್ದು, ನಾವೀನ್ಯತೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಹೋಗ್ತೇನೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿ ಪ್ರಸ್ತಾವನೆ ಮಾಡ್ಕೊತ ಹೋಗ್ತಾರೆ. ಹೀಗಾಗಿ ನಾನು ಒಂದೇ ಏಕರೂಪ ಇಲ್ಲಿ ಕಾಯ್ದೆ ಕಾನೂನು ಬಂದಿದೆ. ಎವಿಡೆನ್ಸ್ ಆಕ್ಟ್ ಒಂದೇ ಇದೆ, ಸಿವಿಲ್ ಪ್ರೊಸೀಜರ್ ಕೋಡ್ ಒಂದೇ ಇದೆ. ಇಲ್ಲಿ ಖರೀದಿ ಮಾಡಬಹುದು, ಯಾರಾದರೂ ಉದ್ಯೋಗ ಮಾಡಬಹುದು, ಶಿಕ್ಷಣ ಕಲಿಬಹುದು. ನಾನು ಬೇರೆ ಯೂನಿವರ್ಸಿಟಿ ಇಲ್ಲಿ ಕರ್ನಾಟಕ ಬಿಟ್ಟು ಇನ್ನೊಂದು ಮಹಾರಾಷ್ಟ್ರ ಕಲಿಸಬಹುದು. ಆದರೆ ಅದೇ ಅಮೆರಿಕದಲ್ಲಿ ಇದು ಇಲ್ಲ.
ಈ ರೀತಿಯಾಗಿ ಸಂವಿಧಾನದಲ್ಲಿ ಇಲ್ಲ. ಅಲ್ಲಿ ಬೇರೆ, ಅಲ್ಲಿ ಪಾಸ್ಪೋರ್ಟ್ ತಗೊಳ್ಬೇಕಾಗ್ತದೆ, ಅಲ್ಲಿ ಸಿಟಿಜನ್ಶಿಪ್ ಪಡಿಬೇಕಾಗ್ತದೆ. ಇಲ್ಲಿ ಇದೇ ರಾಜ್ಯದಲ್ಲಿ ಮದುವೆ ಆಗ್ಬೋದು, ಇಲ್ಲ ಬೇರೆ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಇಲ್ಲಿ ಆಸ್ತಿ ಪಡಿಬಹುದು, ಬೇರೆ ರಾಜ್ಯದಲ್ಲಿ ಆಸ್ತಿ ಪಡಿಬಹುದು. ಅದ್ಭುತವಾದಂಥದ್ದು ನಮಗೆ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಹೀಗೆ ಪ್ರತಿಯೊಂದು ವಿಚಾರಗಳನ್ನು ಹೇಳ್ಕೊತ ಹೋಗ್ತಾರೆ. ಕೊನೆಯದಾಗಿ 3ನೇ ಒಂದು ವಾಚನದಲ್ಲಿ ಹೇಳ್ತಾರೆ, ಅವರು ಕಳವಳ ವ್ಯಕ್ತಪಡಿಸ್ತಾರೆ. ಅವ್ರು ಹೇಳ್ತಾರೆ, ಇದು ದೊಡ್ಡ ಸಂವಿಧಾನ, 395 ಆರ್ಟಿಕಲ್ ಇದ್ದಾವೆ, 8 ಅನುಸೂಚಿಗಳಿದ್ದಾವೆ, ಇಷ್ಟು ವರ್ಷ 2 ವರ್ಷ 11 ತಿಂಗಳು ಅಂದರೆ ನಿಯರ್ ಅಬೌಟ್ 3 ಇಯರ್ಸ್ ತೊಗೊಂಡಿದ್ರೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಆಸ್ಟ್ರೇಲಿಯಾ 9 ವರ್ಷಗಳಿಂದ ತೊಗೊಂಡಿದೆ, 9 ವರ್ಷಗಳು. ಅಲ್ಲಿ 128 ಆರ್ಟಿಕಲ್ ಇದ್ದಾವೆ. ಕೆನಡಾ 1 ವರ್ಷದಲ್ಲಿ ಸಂವಿಧಾನ ಬರೆದಿದೆ, ಅಲ್ಲಿ 147 ಆರ್ಟಿಕಲ್ ಇದ್ದಾವೆ. ಅಮೆರಿಕದಲ್ಲಿ 7 ಆರ್ಟಿಕಲ್ ಇದ್ದಾವೆ, 4 ತಿಂಗಳಲ್ಲಿ ಸಂವಿಧಾನ ಮಾಡಿದ್ದಾರೆ. ಈ ರೀತಿ ಸೌತ್ ಆಫ್ರಿಕಾದಲ್ಲಿ 2 ವರ್ಷ 5 ತಿಂಗಳು ತಗೊಂಡಿದ್ದಾರೆ. ಹೀಗಾಗಿ 153 ಆರ್ಟಿಕಲ್ ಇದ್ದಾವೆ. ನಮ್ಮದು 2 ವರ್ಷ, ನಾವು ಆಸ್ಟ್ರೇಲಿಯಾಕ್ಕಿಂತಲೂ ಹೆಚ್ಚಿಗೆ ತಗೊಂಡಿಲ್ಲ ನಾವು ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲಿ ಯೂನಿಯನ್ ಅನ್ನುವಂಥ ಶಬ್ದ ಇದೆಯಲ್ಲ, ನಾಳೆ ಒಡೆದು ಹೋಗ್ಬೋದು, ಸಾಧ್ಯ ಇಲ್ಲ. ಒಡೆದು ಹೋಗ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ? ಇಲ್ಲಿ ಒಪ್ಪಂದ ಆಗಿಲ್ಲ. ಹೀಗಾಗಿ ಯೂನಿಯನ್ ಅನ್ನುವಂಥ ಶಬ್ದವನ್ನು ನಾನು ತೊಗೊಂಡಿದ್ದೀನಿ ಅಂತ ಹೇಳ್ತಾರೆ. ಅದು ಪ್ರಾರಂಭವಾಗುವ ಆರ್ಟಿಕಲ್ 1 ಪ್ರಾರಂಭ ಆಗುತ್ತೆ, ಯೂನಿಯನ್ ಆಫ್ ಇಂಡಿಯಾ ಅಂತಲೇ ಪ್ರಾರಂಭ ಆಗ್ತದೆ. ಅದಕ್ಕಾಗಿ ಯೂನಿಯನ್ ಒಂದು ಯಾವುದೇ ಕಾರಣಕ್ಕೆ ಇಲ್ಲಿ ಕೂಡುವಾಗ ಒಪ್ಪಂದ ಆಗಿಲ್ಲ. ಒಪ್ಪಂದ ಅಮೆರಿಕದಲ್ಲಿ ಆದಂತೆ ಇಲ್ಲಿ ಆಗಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತಾರೆ. ಹೀಗಾಗಿ ಕಳವಳ ವ್ಯಕ್ತಪಡಿಸ್ತಾರೆ. ಯಾವ ದೇಶದಲ್ಲಿ ಸ್ವಾತಂತ್ರ್ಯ ಇಲ್ಲವೋ ಆ ಸ್ವಾತಂತ್ರ್ಯ ಇಲ್ಲದ ನೆಲದ ಮೇಲೆ ಈಗ ನಾವು ಸ್ವಾತಂತ್ರ್ಯವನ್ನು ಹರಡ್ತಾ ಇದ್ದೀವಲ್ಲ, ಇದು ಮುಂದುವರೆದುಕೊಂಡು ಹೋಗಬಹುದೇ? ಈ ದೇಶದಲ್ಲಿ ಸ್ವಾತಂತ್ರ್ಯ ಉಳಿಯಬಹುದೇ? ಈ ಹಿಂದಿನ ಇತಿಹಾಸವನ್ನು ನೋಡಿದಾಗ ಸ್ವಾತಂತ್ರ್ಯ ಭಾರತ ಹೇಗೆ ಕಳೆದುಕೊಂಡಿತು ಅನ್ನುವಂಥದ್ದು ಹೇಳ್ತಾರೆ. ಮೊಹಮ್ಮದ್ ಬಿನ್ ಕಾಸಿಮ ಇಲ್ಲಿ ದಂಡೆತ್ತಿ ಬಂದಾಗ, ಭಾರತದ ಮೇಲೆ ಸಿಂಧ್ ಪ್ರಾಂತದ ಮೇಲೆ ದಂಡೆತ್ತಿ ಬಂದಾಗ, ದಾರ ರಾಜನ ಸೈನಿಕರು ಲಂಚಕ್ಕಾಗಿ ಯುದ್ಧ ಮಾಡದೆ ಭಾರತದ ಮೇಲೆ ದಂಡೆತ್ತಿ ಬರ್ತಾರೆ, ಸ್ವಾತಂತ್ರ್ಯವನ್ನು ಕಾದುಕೊಳ್ತಾರೆ. ಪೃಥ್ವಿರಾಜ್ ಚೌಹಾಣ ಇಲ್ಲಿ ಆಳ್ತಿದ್ದಾಗ ಮೊಹಮ್ಮದ್ ಗೋರಿ ದಾಳಿ ಮಾಡ್ತಾನೆ, ಗಜನಿ ಮೊಹಮ್ಮದ್ ದಾಳಿ ಮಾಡ್ತಾನೆ. ಆವಾಗ ಜಯಚಂದ್ ಅನ್ನುವಂಥವನು ಅವನನ್ನು ವೆಲ್ಕಮ್ ಮಾಡ್ಕೊತಾನೆ, ಅವನು ಸ್ವಾಗತ ಮಾಡ್ಕೊಳ್ತಾನೆ. ಛತ್ರಪತಿ ಶಿವಾಜಿ ಅವರು ಮೊಘಲರ ಜೊತೆ ಹೋರಾಟ ಮಾಡ್ತಿದ್ರೆ ರಜಪೂತರು ಮತ್ತು ಅನೇಕ ರಾಜರುಗಳು ಕೈಕೊಟ್ಟು ಸುಮ್ಮನೆ ಕುಳಿತಿರ್ತಾರೆ. ಬ್ರಿಟಿಷರ ಜೊತೆ ಸಿಖ್ಖರು ಹೋರಾಟ ಮಾಡ್ತಾ ಇದ್ರೆ ಗುಲಾಮ್ ಸಿಂಗ್ ಅನ್ನುವಂಥ ವ್ಯಕ್ತಿ ಸುಮ್ಮನೆ ಕೂತಿರ್ತಾನೆ, ಅವನು ಮುಖ್ಯಸ್ಥಿರ್ತಾನೆ, ಸೈನ್ಯಾಧಿಕಾರಿ ಇರ್ತಾನೆ. ಸಾಹೇಬ್ ಅಂಬೇಡ್ಕರ್ ಎಳೆ ಹಾಕ್ತಾರೆ. ಹೀಗೆ ಒಂದು ದಿನ ನಮಗೆ ಶತ್ರುಗಳು ಯಾರು ಅಂತ ಕೇಳಿದ್ರೆ ಜಾತಿ ಮತ್ತು ಪಂಗಡಗಳು ಅಂತ ಹೇಳ್ತಾರೆ. ಜಾತಿಗಳು ಈ ದೇಶದ ಶತ್ರುಗಳಾಗಿವೆ. ಒಂದು ದಿನ ರಾಜಕೀಯ ಪಕ್ಷಗಳು ಜಾತಿ ಜೊತೆ ಕೂಡಿಕೊಂಡರೆ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವಂಥ ಪ್ರಸಂಗ ಬರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜಾತಿ ಪಂಗಡಗಳ ಜೊತೆ ಕೂಡಿಕೊಂಡಲ್ಲಿ, ಅದಕ್ಕಾಗಿ ಜಾತಿ ಧರ್ಮ ಪಂಗಡಗಳನ್ನು ಬಿಟ್ಟು ಅದಕ್ಕೆ ಜಾತ್ಯತೀತ ಅನ್ನುವಂಥದ್ದು ನಮ್ಮ ಸಂವಿಧಾನದಲ್ಲಿ ಪ್ರಕಟ, ಸಮತಾವಾದ ಸಮಾಜವಾದ ಅನ್ನುವಂಥದ್ದು ಅದರಲ್ಲಿ ಬಂದಿದೆ. ಜಾತಿಗಳು ಈ ದೇಶಕ್ಕೆ ಅಂಟಿಕೊಂಡಂಥ ಶತ್ರುಗಳಾಗಿವೆ. ರಾಜಕೀಯ ಪಕ್ಷಗಳು ಅವ್ರ ಜೊತೆ ಕೂಡಿದಲ್ಲಿ ಅಪಾಯಕಾರಿ ತಂದು ಒಡ್ತವೆ ಅನ್ನುವಂಥದ್ದು. ಇನ್ನು ವ್ಯಕ್ತಿ ಪೂಜೆ ಮತ್ತು ಭಕ್ತಿ ಪೂಜೆ, ಭಕ್ತಿ ಮತ್ತು ಮೂಢನಂಬಿಕೆ ಮತ್ತು ವ್ಯಕ್ತಿ ಪೂಜೆ ಈ ದೇಶದಲ್ಲಿ ಮಿತಿಮೀರಿದೆ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ರಾಜಕೀಯದಲ್ಲಿ ವ್ಯಕ್ತಿ ಪೂಜೆ ಬರಬಾರ್ದು. ಯಾವಾಗ ಸ್ವಾತಂತ್ರ್ಯವನ್ನು ಅವನ ಪಾದಚರಣಗಳಲ್ಲಿ ಇಟ್ಟು ಬಿಟ್ಟರೆ ಸ್ವಾತಂತ್ರ್ಯವನ್ನು ಮತ್ತೆ ಕಳೆದುಕೊಳ್ಳಬೇಕಾಗ್ತದೆ. ಎಂದೋ ಹುಟ್ಟಿ ಬಾಳಿ ಸತ್ತು ಹೋದ ಅವರನ್ನು ಮಹಾತ್ಮರೆಂದು ಪಾದ ಪೂಜೆ ಮಾಡಿಕೊಂಡು, ಪಾದಾರ್ಪಣೆ ಮಾಡಿಕೊಂಡು, ಸಂಚಲನ ಮಾಡ್ಕೊಂತು ಮಾಡ್ತಾ ಇದ್ದೀವಲ್ಲ, ಅತ್ಯಂತ ಅಪಾಯಕಾರಿಯಾಗಿದೆ. ಇದಕ್ಕಾಗಿ ಇದು ಧಾರ್ಮಿಕವಾಗಿ ಮಾಡಿದರೆ ಭಕ್ತಿ ಮೋಕ್ಷ ಪಡಿಬಹುದಾಗಿದೆ, ಆದರೆ ರಾಜಕೀಯವಾಗಿ ಇದನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ಹೇಳ್ತಾರೆ. ನಾವು ಗೌರವ ಕೊಡೋಣ. ಈ ದೇಶಕ್ಕಾಗಿ ದುಡಿದಂಥವ್ರಿಗೆ, ಈ ದೇಶಕ್ಕಾಗಿ ಪ್ರಾಣ ಕೊಟ್ಟಂಥವ್ರಿಗೆ, ಈ ದೇಶ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿದಂಥವ್ರಿಗೆ, ಈ ದೇಶಕ್ಕೆ ಅಭಿವೃದ್ಧಿಗಾಗಿ ಕೊಟ್ಟಂಥವ್ರಿಗೆ ನಾವು ಅವರಿಗೆ ಗೌರವ ಕೊಡೋಣ, ಕೃತಜ್ಞತೆರಾಗೋಣ. ಆದರೆ ನಮ್ಮ ಸ್ವಾತಂತ್ರ್ಯವನ್ನು ಅವರ ಪಾದ ಕೆಳಗೆ ಹಾಕಬಾರ್ದು ಅನ್ನುವಂಥದ್ದನ್ನು ಹೇಳ್ತಾರೆ. ನಾವು ಇನ್ನು 1950 ಜನವರಿ 26ರಿಂದ ರಾಜಕೀಯವಾಗಿ ನಾವು ಒಂದಾಗ್ತೀವಿ, ರಾಜಕೀಯವಾಗಿ ನಾವು ಸಮಾನರಾಗ್ತೀವಿ. 1 ವೋಟ್ 1 ವ್ಯಾಲ್ಯೂ, ನಮ್ಮೆಲ್ಲರಿಗೆ 1 ವೋಟ್ ನಮಗೆ ಕೊಟ್ಟಿದೆ. 1 ವೋಟ್ ವ್ಯಾಲ್ಯೂ ಏನಿದೆಯಲ್ಲ, ಪ್ರತಿಯೊಬ್ಬರಿಗೂ ಅಮೂಲ್ಯವಾದಂಥ ಓಟ್. ಈ ಅಮೂಲ್ಯವಾದ ಓಟ ತನಗೆ ಯಾರು ಯೋಗ್ಯರಿದ್ದಾರೆ, ಈ ದೇಶವನ್ನು ಯಾರು ಮುನ್ನಡೆಸ್ತಾರೋ ಅವರಿಗೆ ಹಾಕುವಂಥದ್ದು ಆಗಬೇಕು ಅನ್ನುವಂಥದ್ದನ್ನು, ಅದಕ್ಕೆ ನಾನು ಕೃಪಲಾಚಾರಿ ಅವರಿಗೆ ಒಂದು ಈ ಸಂವಿಧಾನದ ದಿನ ಬರುವಾಗ ಏನ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಚೆನ್ನಾಗಿ ನಗ್ತಾ ಇದ್ದೀರಿ ಅಂತ ಹೇಳಿದಾಗ
ಭಾಳ ಖುಷಿಯಾಗಿದ್ದೀರಿ ಇವತ್ತು. ಇಲ್ಲ, ಇವತ್ತು ಸಂವಿಧಾನವನ್ನು ಅರ್ಪಿಸಿ ಹೊರಗೆ ಬರ್ತಾ ಇದ್ದೀನಿ ಅಂತಾರೆ. ಹೌದು, ಭಾಳ ಚೆನ್ನಾಗಿದೆ. ಇನ್ನು ಮೇಲೆ ರಾಜ್ಯಗಳು ರಾಣಿಯ ಗರ್ಭದಿಂದ ಹುಟ್ಟುವುದಿಲ್ಲ, ಮತಪಟ್ಟಿಗೆಯಲ್ಲಿ ಹುಟ್ಟುತ್ತಾರೆ ಅನ್ನುವಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಅವಾಗ ಅವರು ಹೇಳ್ತಾರೆ, ಕೃಪಲಾಚಾರ್ಯ ಅವರು, ಇಲ್ಲ ನಿಮ್ಮ ಜನ ಈ ಬಡವರು ದುಡ್ಡು ಇವು ಈ ಇಲ್ಲಿಟ್ರೇಟ್ ಜನ ಅಶಿಕ್ಷಿತರಿದ್ದಾರೆ, ಓಟನ್ನು ಮಾರ್ಕೊಂಡು ಬಿಡ್ತಾರೆ ಅಂತಂದ. ಯಾವಾಗ ಆ ಜನಕ್ಕೆ ಜ್ಞಾನೋದಯ ಆಗ್ತದೆ, ಯಾವಾಗ ಶಿಕ್ಷಿತರಾಗ್ತಾರೆ, ಯಾವಾಗ ಪ್ರಬುದ್ಧ ಭಾರತ ಆಗ್ತದೆ, ಯಾವಾಗ ಎಲ್ಲರೂ ಶಿಕ್ಷಣವಂತರಾಗ್ತಾರೆ, ಆ ಒಂದು ಓಟಿನ ಮೌಲ್ಯ ಬೆಲೆ ಗೊತ್ತಾಗ್ತದೆಯೋ ಅವಾಗ ನೀವು ಬೀದಿಗೆ ಬಂದು ನಿಲ್ತೀರಿ, ನೀವು ಭಿಕ್ಷುಕರಾಗ್ತೀರಿ ಅನ್ನೋ ಮಾತನ್ನು ಎಷ್ಟು ಮಾರ್ಮಿಕವಾಗಿ ಹೇಳಿದ್ದಾರೆ. ಅದಕ್ಕಾಗಿ 1 ವೋಟ್ 1 ವ್ಯಾಲ್ಯೂ. ಈ ಸಂವಿಧಾನ ಬದಲಾವಣೆಗೆ ಇದೆಯಲ್ಲ, ಅದಕ್ಕೆ ಉತ್ತರ ಕೊಡೋದು ಕಾನೂನುಬದ್ಧವಾಗಿ ಅದೇ 1 ವೋಟ್ 1 ವ್ಯಾಲ್ಯೂ. ಅದರ ಮೂಲಕನೇ ಉತ್ತರ ಕೊಡಬೇಕಾದಂಥ ಪ್ರಸಂಗ ನಿಮ್ಮ ಮುಂದೆ, ಎಲ್ಲರ ಮುಂದೆ, ಈ ದೇಶದ ಪ್ರಜೆಗಳ ಮುಂದೆ ಇದೆ. ಇನ್ನು ಸಾಮಾಜಿಕವಾಗಿ ಸಮಾನರಾಗಿದ್ದೀವಾ? ಇಲ್ಲ, ಸಾಮಾಜಿಕ ಸಮಾನತೆ ಇಲ್ಲ. ಸಾಮಾಜಿಕವಾಗಿ ನಾವು ಭ್ರಾತೃತ್ವವನ್ನಿಲ್ಲ, ಸಹೋದರ ಇಲ್ಲ. ಅದಕ್ಕೆ ಸಮಾನತೆ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಅನ್ನೋದು ಹೇಳಿದ್ದಾರೆ. ಸಾಮಾಜಿಕವಾಗಿ ನಾವು ಸಮಾನರಾಗಬೇಕು, ಭ್ರಾತೃತ್ವ ಭಾವನೆ ಬೇಕು, ಬ್ರದರ್ಸ್ ಅಂತ ಆಗಬೇಕು, ಸಹೋದರರಾಗಬೇಕು. ಈ ಸಹೋದರ ಭಾವನೆ ಈ ದೇಶದಲ್ಲಿ ಜನರಿಗೆ ಬರಲೇ ಇಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರೂ ಹೇಳಿದ್ದಾರೆ. ವಿವೇಕಾನಂದರು ಹೇಳಿದ್ದಾರೆ, ಅವರು ಹೋಗಿ ಹೇಳ್ತಾರೆ, ಸಹೋದರರೇ ಅಂತ ಯಾಕೆ ಕರೆದ್ರು? ಎಲ್ಲರನ್ನು ಕರೆದ್ರು ಅವ್ರು ಸಹೋದರ. ಬಸವಣ್ಣವರು ಕೂಡ ಇವನವರ ಎಂದಿನಿಸಯ್ಯ, ಇವನ್ ನಮ್ಮ ಮನೆಯ ಮಗನೆಂದೆನಿಸಯ್ಯ, ನಮ್ಮವ ಅನಿಸು ಅನ್ನೋ. ಜಪಾನ್ದಲ್ಲಿ ಒಂದು ಇಕಿಗಾಯಿ ಅನ್ನುವಂಥ ಒಂದು ಜಪಾನ್ದ ಕುರಿತು ಒಂದು ಕಾದಂಬರಿ ಬರೀತಾರೆ. ಇಕಿಗಾಯಿ ಅನ್ನುವಂಥದ್ದು, ಯಾರು ಹೆಚ್ಚು ಬದುಕ್ತಾರೆ ಅಂತಂದ್ರೆ ಬರುವಂಥ ಎದುರಿನ ವ್ಯಕ್ತಿ ನನ್ನ ಸಹೋದರ, ನನ್ನ ಬಂಧು ಅನ್ನುವಂಥ ತಿಳ್ಕೋಬೇಕು ಅಂತೇಳಿ. ಈ ಬಂಧುತ್ವ ಭಾವನೆ ಎಲ್ಲಿವರೆಗೆ ಬರುವುದಿಲ್ಲವೋ ಅಲ್ಲಿವರೆಗೆ ಸ್ವಾತಂತ್ರ್ಯ ಗಟ್ಟಿಯಾಗಿ ಉಳಿತೈತೆ ಅನ್ನೋದಕ್ಕೂ ಭಾವನೆ ಇಲ್ಲ. ಅದಕ್ಕಾಗಿ ಇನ್ನು ಬರುವಂಥ ರಾಜಕೀಯ ಪಕ್ಷಗಳು ಸಮಾನತೆ, ಸಾಮಾಜಿಕವಾಗಿ ಸಮಾನತೆ ತರಬೇಕು. ಅದಕ್ಕಾಗಿ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ. ಆ ಮೀಸಲಾತಿ ಪ್ರಕಾರ ಎಲ್ಲರನ್ನ ಈ ಬಿರುದಾವಳಿಗಳು ಒಟ್ಟು ಎಲ್ಲ ಹೋಗಬೇಕಾಗಿದೆ. ರಾಜರು, ಮಹಾರಾಜರುಗಳು ಎಲ್ಲ ಬಿರುದುಗಳು ಹೋಗಬೇಕಾಗ್ತದೆ ಅನ್ನುವಂಥದ್ದು ನಾವು. ಆರ್ಥಿಕವಾಗಿ ನಾವು ಸಮಾನರಾಗಿದ್ದೇವಾ? ಆರ್ಥಿಕವಾಗಿ ಸಮಾನರಾಗಿಲ್ಲ. ಅದಕ್ಕೆ ಸಮಾನತೆ, ಅವ್ರಿಗೆ ರಿಪ್ರೆಸೆಂಟೇಟಿವ್ ಇರಬೇಕು. ಹೀಗಾಗಿ ಎಲ್ಲರಿಗೂ ಸಮಾನತೆ, ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭ್ರಾತೃತ್ವ, ಸಮಾನತೆ ಮತ್ತು ಸ್ವಾತಂತ್ರ್ಯ ಅನ್ನುವಂಥದ್ದನ್ನು ಇವು ಕೊಡುಗೆಗಳಾಗಿವೆ. ಮಾನವ ಕುಲಕ್ಕೆ ಇವು ಕೊಡುಗೆಗಳಾಗಿವೆ. ಭಾರತದ ಮಾನವ ಸಮಾಜಕ್ಕೆ ಇವು ಕೊಡುಗೆಗಳಾಗಿವೆ. ಇದು ಇಲ್ಲದೆ ಇದ್ದಲ್ಲಿ ಸ್ವಾತಂತ್ರ್ಯ, ಸಮಾನತೆ ಇಲ್ಲದೆ ಸ್ವಾತಂತ್ರ್ಯನೇ ಇಲ್ಲ. ಭ್ರಾತೃತ್ವ ಇಲ್ಲದೆ ಸ್ವಾತಂತ್ರ್ಯನೇ ಇಲ್ಲ. ಮೂರೂ ಒಂದು ಬಿಟ್ಟು ಇನ್ನೊಂದಿಲ್ಲ. ಸ್ವಾತಂತ್ರ್ಯ ಇಲ್ಲದೆ ಸಮಾನತೆ ಇಲ್ಲ, ಸಮಾನತೆ ಇಲ್ಲದೆ ಸ್ವಾತಂತ್ರ್ಯ ಬರುವುದಿಲ್ಲ. ಸಮಾನತೆ ಇಲ್ಲದೆ ಹೋದಲ್ಲಿ ಸ್ವಾತಂತ್ರ್ಯ ಎಲ್ಲಿ ಬರ್ತದೆ? ಹೀಗಾಗಿ ಭ್ರಾತೃತ್ವ ಅನ್ನುವಂಥದ್ದು, ಭ್ರಾತೃತ್ವ ಎಲ್ಲಿ ಬರ್ತದೋ ಆವಾಗ ಇದು ಸಮಾನತೆ ಮತ್ತು ಸ್ವಾತಂತ್ರ್ಯ ಇರ್ತದೆ. ಈ ಭ್ರಾತೃತ್ವ ಭಾವನೆ ಬರುವುದು ಬಹಳ ಕಠಿಣ. ನಮ್ಮ ಹೃದಯಗಳು ಬಹಳ ಕಠಿಣವಾಗಿದೆ. ಎಲ್ಲೋ ಹುಡುಕಿದೆ ಇಲ್ಲದೆ ದೇವರ ಕಲ್ಲು ಮಣ್ಣಿನ ಗುಡಿಗಳಿಗೆ ಅಂತೇಳಿ ಶಿವರುದ್ರಪ್ಪನವರು ಮಾತಾಡ್ತಾರೆ. ವಿಶ್ವ ಮಾನವನಾಗುತ್ತೆ ಕುವೆಂಪು ಅವರು ಕೂಡ ಹೇಳ್ತಾರೆ, ವಿಶ್ವ ಮಾನವನಾಗೋ, ಓ ನನ್ನ ಚೇತನ ಆಗು ನೀ ನಿಕೇತನ ಅಂತೇಳಿ ಒಂದೇ ಆಗುವಂತೇಳಿ ಕೂಡ ಕುವೆಂಪು ಅವರು ಹೇಳ್ತಾರೆ. ಎಲ್ಲರೂ ಹೇಳಿದ್ದಾರೆ ಕೂಡ. ಅದು ಬರಬೇಕು, ಭ್ರಾತೃತ್ವ ಭಾವನೆ ಎಲ್ಲರಲ್ಲಿಯೂ ಬರಬೇಕಾಗಿದೆ. ಅದಕ್ಕಾಗಿ ಅವರು ಹೇಳ್ತಾರೆ. ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವನ್ನೆಲ್ಲ ವಿಚಾರಗಳನ್ನು ಹೇಳ್ತಾ ಅವರು ಹೇಳ್ತಾರೆ, ಇನ್ನು ಮುಂದೆ ನಮಗೆ 1 ವೋಟ್ 1 ವ್ಯಾಲ್ಯೂ ಇದನ್ನು ಪವಿತ್ರವಾಗಿ ಇನ್ನು ಬರುವಂಥದ್ದು ಈ ಸಂವಿಧಾನವನ್ನು ಕುರಿತು ಹೇಳ್ತಾರೆ. ಸಂವಿಧಾನವನ್ನು ಯಾರಾದರೂ ಯಾವಾಗ ಶ್ರೇಷ್ಠತೆ ಬರ್ತದೆ ಸಂವಿಧಾನಕ್ಕೆ? ಯಾವುದು ಶ್ರೇಷ್ಠ ಸಂವಿಧಾನ ಅಂತಂದರೆ ಯಾರು ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೋ, ಆಳುವ ಸರ್ಕಾರಗಳು ಇದನ್ನು ಒಳ್ಳೆಯ ತರವಾಗಿ ಇಂಪ್ಲಿಮೆಂಟ್ ಮಾಡಿದರೆ, ಜಾರಿ ಮಾಡಿದರೆ ಅದೇ ಒಳ್ಳೆಯ ಕೆಟ್ಟ ಸಂವಿಧಾನವೂ ಕೂಡ ಒಳ್ಳೆಯ ಸಂವಿಧಾನ ಆಗ್ತದೆ. ಇದು ಒಳ್ಳೆಯವರು ಆಡಳಿತದಲ್ಲಿ ಒಳ್ಳೆಯವರಿದ್ದರೆ ಕೆಟ್ಟ ಸಂವಿಧಾನ ಕೂಡ ಒಳ್ಳೆಯ ಸಂವಿಧಾನ ಆಗ್ತದೆ. ಆಡಳಿತದಲ್ಲಿ ಕೆಟ್ಟವರಿದ್ದರೆ, ಆಡಳಿತವನ್ನು ನಡೆಸುವವರು ಕೆಟ್ಟವರಾಗಿದ್ದರೆ ಎಂಥ ಮಹಾನ್ ಸಂವಿಧಾನವಾದ ಆದರೂ ಕೂಡ ಕೆಟ್ಟ ಸಂವಿಧಾನ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರಿಗೆ ಪತ್ರಕರ್ತರು ಕೇಳ್ತಾರೆ, ಇದು ಒಳ್ಳೆ ಸಂವಿಧಾನ, ಬೆಸ್ಟ್ ಸಂವಿಧಾನ, ಇದು ಜಗತ್ತಿನ ಶ್ರೇಷ್ಠ ಸಂವಿಧಾನ ಏನಂತ ಕೇಳಿದಾಗ ಈ ಮಾತನ್ನು ಹೇಳ್ತಾರೆ. ಆಳುವವ್ರ ಕೈಲಿದೆ, ಜನರ ಕೈಯಲ್ಲಿದೆ. ಜನರು ಇದನ್ನು ಓದ್ಕೊಳ್ಬೇಕು. ಇದು ಒಳ್ಳೆಯ ಸಂವಿಧಾನ ಅಂತ ಆಗಬೇಕಾಗಿತ್ತಂದ್ರೆ ಪ್ರತಿಯೊಂದು ನಾವು ಓದ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಒಳ್ಳೆಯವ್ರು ತಿಳ್ಕೊಳ್ಬೇಕಾಗಿದೆ ಅನ್ನುವಂಥದ್ದು. ಹೀಗಾಗಿ ಸಂವಿಧಾನದಲ್ಲಿ ಅನೇಕ ವಿಷಯಗಳನ್ನು ಈ ರೀತಿ ಹೇಳ್ತಾ ನಮಗೆ ಸಂವಿಧಾನವನ್ನು ಕೊಡ್ತಾರೆ, ಕಳವಳ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಭಗವಾನ್ ಬುದ್ಧರನ್ನು ಹೇಳ್ತಾರೆ, ಸಂವಿಧಾನವು ಸ್ವಾತಂತ್ರ್ಯ ಕೂಡ ಈ ಹಿಂದೆ ಕೂಡ ನಮ್ಮ ಸಂವಿಧಾನ ಇದರಲ್ಲಿ ಇತ್ತು, ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಪ್ರಧಾನವಾಗಿ ನಡೀತಾ ಇತ್ತು ಅನ್ನುವಂಥದ್ದು. ಸಂಘ ಸಂಸ್ಥೆಗಳು
ಸಂಘಗಳು, ಭಿಕ್ಷು ಸಂಘಗಳು ಸ್ವತಂತ್ರವಾಗಿ ಇದ್ದರು, ಸ್ವತಂತ್ರವಾಗಿ ನಡೆಸ್ತಾ ಇದ್ವು. ಇವತ್ತಿನ ಸಂಸತ್ತುಗಳು ಹೇಗಿದ್ದವು, ಭಿಕ್ಷು ಸಂಘಗಳು ಆ ರೀತಿ ನಡೆಸ್ತಾ ಇದ್ದವು. ಆವತ್ತಿನ ಉದಾಹರಣೆ ಅದನ್ನು ತಗೊಂಡಿದ್ದಾರ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಇನ್ನು ಒಂದು ದಿನ ಕಳೆದರೆ ಈ ರೀತಿ ಹೋರಾಟ ಮಾಡಿ ಮತ್ತೆ ಸ್ವತಂತ್ರವನ್ನು ಪಡೆಯುವಂಥದ್ದು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಹೀಗಾಗಿ ಇಂಥ ಏಕರೂಪ ನಾಗರಿಕತ್ವ, ಆಡಳಿತ ಸೇವೆ ಇವನ್ನೆಲ್ಲವನ್ನು ಕೊಟ್ಟಂಥ ಎಲ್ಲವನ್ನು ಪ್ರತಿಯೊಂದು ನಮಗೆ ಮೂಲಭೂತ ಹಕ್ಕುಗಳು ನಮಗೆ ಅತ್ಯಂತ ಕೊಡುಗೆಗಳಾಗಿದ್ದಾವೆ. ಭಾರತಕ್ಕೆ ಕೊಟ್ಟ ಪ್ರತಿಯೊಬ್ಬ ನಾಗರಿಕನಿಗೆ ಕೊಟ್ಟಂಥ ಮೂಲಭೂತ ಹಕ್ಕುಗಳು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಕೊಡುಗೆಗಳಾಗಿವೆ. ಇವನ್ನೆಲ್ಲವನ್ನು ತಿಳಿಸಿಕೊಳ್ತಾ ಭಾರತ ಎಂದೂ ಕೂಡ ಇದು ನಮ್ಮ ಇವರು ಹೇಳಿದರು ಮಾನವರವರು ಎಂದೂ ಕೂಡ ಇದನ್ನು ಬದಲಾವಣೆ ಮಾಡಲಿಕ್ಕೆ ಬರುವುದಿಲ್ಲ ಅನ್ನುವಂಥದ್ದನ್ನು ಮಾತನ್ನು ಕೂಡ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಕೇಶವ ಭಾರತಿ ಅನ್ನುವಂಥ ಒಂದು ಕೇಸದ ಪ್ರಕರಣದಲ್ಲಿ ಕೂಡ ಆಗಿದೆ. ಇಂತಹ ಸ್ಥಳದಲ್ಲಿ ನಾವು ನೀವು ಕೂಡಿಕೊಂಡು ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸೋಣ ಮತ್ತು ನಾವು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿವರೆಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡೋ ತಮ್ಮೆಲ್ಲರಿಗೂ ಒಂದು ಸುತ್ತ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ.